ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಎಲ್ಲ ಆಧ್ಯಾತ್ಮಿಕ ದೇವಾಲಯಗಳಾದ ಕಾಶಿ, ಪೂರಿ ಜಗನ್ನಾಥ್, ಗಯಾ, ವಾರಣಾಸಿ ಇಂತಹ ಪುಣ್ಯ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ, ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇನ್ನು ಬಹಳ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಅದರಲ್ಲೂ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ನಾವಂತೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರಂಭದಲ್ಲೇ ಬೆಳಗಿನ ಜಾವನೆ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪ. ಅದರಲ್ಲೂ ನಮ್ಮ 48ನೇ ದಿನದ ಮಂಡಲಾನುಷ್ಠಾನ ಆದು ಇವತ್ತಿನ ದಿವಸಕ್ಕೆ 3ನೇ ದಿನ, ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಶನಿವಾರಕ್ಕೆ 48 ದಿವಸ ಸಂಪನ್ನವಾಯಿತು. 49 ಅದಾದ ಮೇಲೆ ಇವತ್ತಿಗೆ 3ನೇ ದಿವಸ ಸಂಪನ್ನವಾಗ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಯಾರೆಲ್ಲ ಹೆಣ್ಣು ಮಕ್ಕಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹೆಣ್ಣು ಮಕ್ಕಳಿಗೆ ಅಂತಲೇ ಅಲ್ಲ, ಆದರೆ ಈ ಒಂದು ವಾರ ದೇವಿಗೆ ಪ್ರತಿಬಿಂಬಿಸ್ತಕ್ಕಂಥ ಕಾರಣದಿಂದ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದಾಗಲಿ, ಪ್ರತ್ಯೇಕ ಅಂದರೆ ಅದರ ಅವರಿಗೋಸ್ಕರ ಪ್ರತ್ಯೇಕವಾಗಿ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನೆರವೇರಿತು. ಹಾಗಾಗಿ ಯಾರೆಲ್ಲರಿಗೂ ಕೂಡ ಸಂತಾನದ ಭಾಗ್ಯದ ಸಮಸ್ಯೆ ಇದೆ, ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮದುವೆ ಆಗ್ತಾ ಇಲ್ಲ, ಯಾರಿಗೆಲ್ಲ ಭೂಮಿಯಲ್ಲಿ ದೋಷ ಇದೆ, ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಬೋಹರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಸಂತಾನ ಭಾಗ್ಯ ಇಲ್ಲದೆ ಇರತಕ್ಕಂಥವ್ರಿಗೆ ಸಂತಾನ ಗೋಪಾಲ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಲಕ್ಷ್ಮೀ ನಾರಾಯಣ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಒಳಿತಾಗಲಿ. ಇನ್ನು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ಬೇಕು. ಏನಪ್ಪ, ಮಂಗಳವಾರ ದೇವಿಯ ವಾರ, ಒಂದು ದೇವಿಯ ಕುರಿತಾಗಿನ ನಾನೊಂದು ವಿಚಾರವನ್ನು ತಿಳಿಸ್ಬೇಕು. ಪಾರಿಜಾತ ಪುಷ್ಪ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಪಾರಿಜಾತ ಪುಷ್ಪದ ಒಂದಿಷ್ಟು ಕಥೆಗಳು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆದರೆ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಕತೆ ನಿಜಕ್ಕೂ ಸಾಕಷ್ಟು ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಪಾರಿಜಾತ ಪುಷ್ಪಕ್ಕೂ ಸೂರ್ಯದೇವನಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಒಂದು ತಾವೆಲ್ಲರೂ ಕೂಡ ಗಮನಿಸಿ, ಪಾರಿಜಾತ ಪುಷ್ಪ ಸೂರ್ಯನ ಬೆಳಕು ಇರುವಾಗ ಅರಳೋದು ಇಲ್ಲ, ಉದುರೋದು ಇಲ್ಲ. ಸೂರ್ಯನ ಬೆಳಕು ಇರುವ ತನಕ ಪಾರಿಜಾತ ಪುಷ್ಪ ಅರಳೋದು ಇಲ್ಲ, ಉದುರೋದು ಇಲ್ಲ. ಆದರೆ ಸೂರ್ಯಾಸ್ತವಾದ ಮೇಲೆ ಪಾರಿಜಾತ ಪುಷ್ಪ ಅರಳತ್ತೆ. ಸೂರ್ಯ ಉದಯ ಆಗುವ ಸಮಯಕ್ಕೆ ನೆಲವನ್ನು ಸೇರುತ್ತೆ, ಅಂದರೆ ಭೂಮಿಯ ಸ್ಪರ್ಶ ಮಾಡುತ್ತೆ. ಏನಕ್ಕಪ್ಪ ಈ ರೀತಿ? ಇದೊಂದು ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಯಾಕೆ ಅಂದರೆ, ಪಾರಿಜಾತ ಅಂತ ಒಂದು ದೇವಕನ್ಯೆ ಇದ್ಲಂತೆ, ತಾಯಿ. ಆಕೆಗೆ ಸೂರ್ಯದೇವ ಅಂದರೆ ಬಹಳ ಇಷ್ಟ, ಬಹಳ ಪ್ರೀತಿ. ಹೀಗೆ ಒಮ್ಮೆ ಸೂರ್ಯದೇವ ಪ್ರತ್ಯಕ್ಷನಾದಾಗ ಈಕೆ ಪಾರಿಜಾತ, ಈ ದೇವಿ ಕನ್ಯೆ ಸೂರ್ಯದೇವನ ಹತ್ರ ಮೊರೆ ಹೋಗ್ತಾಳೆ, ನನಗೆ ನೀನಂದರೆ ಬಹಳ ಇಷ್ಟನಪ್ಪ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ. ಆಗ ಸೂರ್ಯದೇವ ತಿರಸ್ಕರಿಸ್ಬಿಡ್ತಾರೆ. ಆ ಒಂದು ಮನಸ್ಸಿನ ನೋವಿಗೆ, ಆ ಒಂದು ಕೋಪಕ್ಕೆ ಪಾರಿಜಾತ ಆಕೆಯ ಪ್ರಾಣತ್ಯಾಗ ಆಗೋಗುತ್ತೆ. ಅಂದರೆ ಆಕೆನೇ ಇನ್ನ ಮುಗೀತು, ನನ್ನ ಆಸೆ ಈಡೇರಲಿಲ್ವಲ್ಲ ಅಂತ ಹೇಳಿ ಆ ಒಂದು ನೋವಿನಲ್ಲಿ ತಾಯಿ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾಳೆ.
ಆಗ ಪ್ರಾಣವನ್ನ ಕಳ್ಕೊಂಡು ಭೂಮಿಗೆ ಸೇರಿದಾಗ ತಾಯಿ ಯಾವ ಜಾಗದಲ್ಲಿ ಸೇರಿದ್ದಾಳೋ ತಾಯಿ ಅಲ್ಲಿ ಈ ಒಂದು ಪಾರಿಜಾತ ಪುಷ್ಪದ ಆ ಪಾರಿಜಾತ ಮರದ ಒಂದು ಸಸಿ ಉದ್ಭವ ಆಯ್ತಂತೆ. ಅಂದ್ರೆ ಆಕೆಯ ದೇಹದಿಂದ ಒಂದು ಪಾರಿಜಾತದ ಸಸಿ ಉದ್ಭವ ಆಯ್ತಂತೆ. ಅಂದಿನಿಂದ ಇಂದಿನವರೆಗೂ ಕೂಡ ಯಾವಾಗ ಸೂರ್ಯದೇವ, ಯಾಕೆಂದ್ರೆ ಪಾರಿಜಾತ ಬಹಳ ರೂಪವತಿ, ಲಾವಣ್ಯವತಿ, ಸೌಂದರ್ಯವತಿ, ಬಹಳಷ್ಟು ರೂಪ ಲಾವಣ್ಯ ಇರತಕ್ಕಂಥದ್ದು. ಆ ತಾಯಿಯ ಮಖಚಹರವನ್ನು ನೋಡಿದ್ರೆ ಎಂಥವರಾದ್ರೂ ಕೂಡ ಮನಸ್ಸು ಹೋಲ್ತಾ ಇದ್ರು. ಆದರೆ ಸೂರ್ಯದೇವ ತಿರಸ್ಕರಿಸ್ಬಿಟ್ರಲ್ಲ. ಆ ಒಂದು ನೋವಿಗೆ ಆ ಒಂದು ನೋವು ಉಂಟು, ಈ ಕಡೆ ಕೋಪವೂ ಉಂಟು. ಆ ಒಂದು ಕೋಪ, ಆ ಒಂದು ನೋವಿನಲ್ಲಿ ತಾಯಿ ಆಕೆನೆ ಒಂದು ಶಾಪವನ್ನು ಕೊಟ್ಕೊಳ್ಳುತ್ತೆ. ಅಂದ್ರೆ ಆಕೆನೆ ಒಂದು ವಿಚಾರವನ್ನು ಮುಂದೋಡಿಸೋದು. ಏನಪ್ಪ, ಇನ್ನು ಮುಂದೆ ನಾನು ಸೂರ್ಯನ ಬೆಳಕು ಇರುವ ತನಕನೂ ಕೂಡ ನಾನು ಅರಳೋದು ಇಲ್ಲ, ಉದುರೋದು ಇಲ್ಲ. ಇಂತಹದ್ದೊಂದು ಮಾತು ಅವತ್ತಿನ ದಿವಸ ತಾಯಿ ಒಂದು ಶಪಥವನ್ನು ಮಾಡಿಬಿಟ್ಲು. ತಾಯಿ ತನಗೆ ತಾನೇ ಒಂದು ಶಪಥವನ್ನು ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪಾರಿಜಾತ ಪುಷ್ಪ ಸೂರ್ಯ ಇರುವ ತನಕ, ಸೂರ್ಯ ಉದಯದಿಂದ ಸೂರ್ಯ ಅಸ್ತನ ತನಕ ಅರಳೋದು ಇಲ್ಲ, ಉದುರೋದು ಇಲ್ಲ. ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಬಹಳ ವಿಶೇಷವಾಗಿ ನೋಡ್ಲಿಕ್ಕೆ ಕಣ್ಣು ಕೊರೈಸ್ತಕ್ಕಂಥ ದೃಶ್ಯ ಆ ಒಂದು ಪಾರಿಜಾತ ಪುಷ್ಪವನ್ನ. ಆ ಉದುರತಕ್ಕಂಥದ್ದಾಗ್ಲಿ, ಉದುರಿದ್ದಾಗ ಆಗತಾನೆ ಉದುರಿರ್ತಕ್ಕಂಥ ಆ ಒಂದು ಪುಷ್ಪ, ಸುಗಂಧ ಭರಿತವಾಗಿರ್ತಕ್ಕಂಥ ಪುಷ್ಪ ಪಾರಿಜಾತ ಪುಷ್ಪ. ಹಾಗಾಗಿ ರಾತ್ರಿಯ ವೇಳೆ ಅರಳಿ ಇನ್ನೇನು ಸೂರ್ಯ ಉದಯ ಆಗುವ ಸಮಯಕ್ಕೆಲ್ಲನೂ ಕೂಡ ಭೂಸ್ಪರ್ಶವನ್ನು ಮಾಡಿಬಿಡುತ್ತೆ ಪಾರಿಜಾತ ಪುಷ್ಪ. ಇದೊಂದು ಸಣ್ಣ ಕತೆ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಬೇಕನ್ನಿಸ್ತು. ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೇನೆ. ಈ ಒಂದು ಕಥೆಯನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೂರ್ಯದೇವನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಕೇಳಿಕೊಳ್ತೇನೆ. ಇನ್ನು ಇವತ್ತಿನ ದಿವಸ ಮಂಗಳವಾರ ಶುಕ್ರವಾರ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಧರ್ಮ ಸೂಕ್ಷ್ಮಗಳನ್ನು ಗುರುಗಳು ತಿಳಿಸ್ತಾನೆ ಇರ್ತಾರೆ. ಅದರ ಜೊತೆಯಲ್ಲಿ ಪಿತೃಪಕ್ಷವೂ ಕೂಡ ನಡೀತಾ ಇದೆ. ನಾನು ನೆನ್ನೆ ತಾನೇ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಇನ್ನು ಈ ವಾರವೆಲ್ಲವೂ ಕೂಡ ಪಿತೃಪಕ್ಷ ಇರುವ ಕಾರಣದಿಂದ ತಮಗೆ ಪಿತೃಪಕ್ಷದ ಕುರಿತಾಗಿ ಮತ್ತಷ್ಟು ಧರ್ಮ ಸೂಕ್ಷ್ಮ ಮಾಹಿತಿಗಳನ್ನು ಗುರುಗಳು ತಿಳಿಸ್ಕೊಡೋರಿದ್ದಾರೆ ಅಂತ ಹೇಳಿ. ಇನ್ನು ಇವತ್ತಿನ ದಿವಸ ಮಂಗಳವಾರ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಮಂಗಳವಾರ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. 48 ದಿವಸದ ಮೊದಲ ಅನುಷ್ಠಾನ ಆಗಿ ಇವತ್ತಿಗೆ 3ನೇ ದಿವಸದ ಬೆಳಗ್ಗೆನೇ ಹೇಳಿದೆ, ತಾಯಿ ಮಹಾಲಕ್ಷ್ಮಿಯ ಆರಾಧನೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಎಂಬತಕ್ಕಂಥ ಆಸೆ ನಮಗೂ ಕೂಡ. ಅದರ ಜೊತೆಗೆ ಲಕ್ಷ್ಮೀ ಭೋರ ಸ್ವಾಮಿಯ ರಕ್ಷಾ ಮಂಡಲ, ಅಲ್ಲಿರ್ತಕ್ಕಂಥ ಒಂದು ಮೃತ್ತಿಗೆಯ ಪ್ರಸಾದ, ಅದೆಲ್ಲದರ ಕುರಿತಾಗಿಯೂ ಕೂಡ ನೆನ್ನೆನೂ ಕೂಡ ಗುರುಗಳು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ತಾವೆಲ್ಲರೂ ಕೂಡ ತಪ್ಪದೇ ಭೇಟಿ ನೀಡಿ ಮಹರ್ಷಿ ಮಂದಿರ ಶ್ರೀ ಕ್ಷೇತ್ರ ಲಕ್ಷ್ಮೀ ಭೋರ ಸ್ವಾಮಿ ತಾಯಿಯ ಸಾನ್ನಿಧ್ಯಕ್ಕೆ, ಭಗವಂತನ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಕೂಡ ತಪ್ಪದೇ ಭೇಟಿ ನೀಡಿ ಅಲ್ಲಿ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಲಕ್ಷ್ಮೀ ಭೋರ ಸ್ವಾಮಿಯ ರಕ್ಷಾ ಮಂಡಲ ಅಂತ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೃತ್ತಿಗೆಯ ಪ್ರಸಾದವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ದೇವಸ್ಥಾನದ ವತಿಯಿಂದ. ಆ ಒಂದು ಮೃತ್ತಿಗೆ ಪ್ರಸಾದದ ಜೊತೆಗೆ ಸಾಲಿಗ್ರಾಮವೂ ಕೂಡ ಅದರಲ್ಲಿ ಇರುತ್ತೆ. ಸಾಲಿಗ್ರಾಮ ಅಂತಂದ್ರೆ ನೆನ್ನೆ ಗುರುಗಳು ಹೇಳ್ತಾ ಇದ್ರು, ಅದು ಬರೀ ಸಾಲಿಗ್ರಾಮ ಶಿಲೆ ಮಾತ್ರ, ಅದರಲ್ಲಿ ಚಕ್ರ ರೂಪ ಆಗಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಅದನ್ನು ವಾಸ್ತುಗೃಹದಲ್ಲಿಟ್ಟು ಪೂಜಾನುಷ್ಠಾನವನ್ನು ಮಾಡ್ಬೋದು. ಇದನ್ನು ಗುರುಗಳೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪಾರಿಜಾತ ಪುಷ್ಪದ ಒಂದು ಸಣ್ಣ ಕಥೆಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಅದರ ಜೊತೆಗೆ ಮಂಗಳವಾರ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತಿನ ದಿವಸ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಪಿತೃಪಕ್ಷದ ಕುರಿತಾಗಿಯೂ ಕೂಡ ಹೌದು, ಮತ್ತು ನಮ್ಮೆಲ್ಲರ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಧರ್ಮ ಸೂಕ್ಷ್ಮಗಳು ಕೂಡ ಹೌದು. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ವಿಶ್ವ ಅಂಚೆ ದಿನಾಚರಣೆ ಅಂತ, ಅಂದರೆ ಆ ಒಂದು ಪೋಸ್ಟ್ ಡೇ ಅಂತ ಹೇಳಿ, ಮತ್ತೆ ವಿಶ್ವ ಮಾನಸಿಕ ಆರೋಗ್ಯದ ದಿನ ಗುರುಗಳೇ ಇವತ್ತಿನ ದಿವಸ. ಎಲ್ಲೂ ಚೆನ್ನಾಗಿದೆ. ಹೌದು, ಮಾನಸಿಕ ಆರೋಗ್ಯ ಹೌದು. ಎರಡನೇದು ಅಂಚೆ. ಇನ್ನೆಲ್ಲಿ ಅಂಚೆ? ಹೌದು, ಇವಾಗೆಲ್ಲ ಅಂಚೆನ ಊರಾಚೆ ಕಳಿಸಿದ್ದಾಯ್ತಲ್ಲ, ಇವಾಗೆಲ್ಲ ವಾಟ್ಸಪ್ ಅದು. ಆ ಮೂಲ ಆ ಹಿಂದಿನ ದಿನಗಳ ಆ ಎಷ್ಟು ಚೆನ್ನಾಗಿರ್ತಕ್ಕಂತಹ ಅಂಚೆ, ನಿಜಕ್ಕೂ ಹೇಳಬೇಕಂದ್ರೆ ಆ ಪೋಸ್ಟ್ ಮ್ಯಾನ್ ಮಾಡ್ತಿದ್ದಂಥ ಕಾಯಕ ಮತ್ತು ಆ ಪೋಸ್ಟ್ ಬರ್ತಿದ್ದಕ್ಕಂಥ ರೀತಿ, ಒಂದು ಟೆಲಿಗ್ರಾಮ್ ಅಂದ್ಬಿಟ್ರೆ ಮುಗೀತು ಕತೆ. ಇಡೀ ಮನೆ ಮಂದಿ ಎಲ್ಲ ಬೆಚ್ಚಿ ಬೀಳೋಂಗಿತ್ತು.
ಅಂತಹ ಅಂಚೆಗೆ ಸಂಬಂಧಪಟ್ಟದ್ದು, ಪೋಸ್ಟಿಗೆ ಸಂಬಂಧಪಟ್ಟದ್ದು ಆ ದಿನಗಳು ಎಷ್ಟು ಚೆನ್ನಾಗಿತ್ತು, ಬಾಂಧವ್ಯ ಇತ್ತು, ಒಂದು ಬೆಸೆಯುವಂತಹ ಒಂದು ಸಂಬಂಧಕ್ಕೆ ಗಟ್ಟಿಯ ಭದ್ರ ಬುನಾದಿ ಇತ್ತು. ಇವತ್ತು ಎಲ್ಲವನ್ನು ಕಿತ್ತು ಮನೆ ಹಾಳು ಮಾಡುವಂಥ ಕೆಲಸ ಈ ಮೊಬೈಲಲ್ಲಿ ಬಂದೋಯ್ತು. ಇವತ್ತು ಮೊಬೈಲ್ ಇರೋದ್ರಿಂದ ಅದಕ್ಕೆ ಹೊತ್ತು ಗೊತ್ತೂ ಇಲ್ಲ. ಮಧ್ಯರಾತ್ರಿ 2 ಗಂಟೆ ಆದರೂ ಸರಿ, 3 ಗಂಟೆ ಆದರೂ ಸರಿ. ಮೊನ್ನೆ ಯಾರಿಗೂ ಒಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಭಕ್ತರು, ಅವರಿಗೆ ನನ್ನ ಫೋನ್ ನಂಬರ್ ಸಿಕ್ಕಿದೆ. ಫೋನ್ ನಂಬರ್ ಸಿಕ್ಕಿದ್ರೆ ಅವ್ರು ಫೋನ್ ಮಾಡೋ ಸಮಯ ಎಷ್ಟು ಗೊತ್ತಾ? ನಿನ್ನೆ ರಾತ್ರಿ 1:30 ಸರಿ, ಸುಮಾರು 1:30, 1:45. ಮೊದಲೇ ಈ 3-4 ದಿವಸದಿಂದ ಜಾತ್ರೆ ಕೆಲಸ ಮಾಡ್ದಂಗೆ ಮಾಡಿ ಮೈಕೈ ಸುಸ್ತಾಗಿ ಆಗಷ್ಟೇ ಎಷ್ಟು ಮಲಗೋಷ್ಟೊತ್ತು 12 ಗಂಟೆಗೆ ಮಲಗಿದ್ದೀವಿ. 1:30ಗೆ ಫೋನ್ ಮಾಡಿ ಬೆಳಿಗ್ಗೆ ಎಷ್ಟೊತ್ತು ಸಿಗ್ತೀರಾ ಗುರುಗಳೇ ಅಂತ ಕೇಳ್ತಾರೆ. ಬೆಳಿಗ್ಗೆ ಎಷ್ಟೊತ್ತು ಸಿಗ್ತೀರಿ, ನಾವು ಆಶ್ರಮಿಗೆ ಎಷ್ಟೊತ್ತು ಬರಬೇಕು ಅಂತ ಕೇಳೋವಂಥ ಮಾತು ಮಧ್ಯರಾತ್ರಿ 1:30. ಅಂದರೆ ಈ ಫೋನ್ ವ್ಯವಸ್ಥೆ ಹೇಗಿರುತ್ತೆ ಯೋಚನೆ ಮಾಡಿ. ಇದೇ ಅಂಚೆ ಇದ್ದಾಗ ಹೀಗಿತ್ತಾ? ಅಂಚೆ ಇದ್ದಾಗ ಒಂದು ಕಾಗದ ಬರೆದು ಪುನಃ ಈ ಕಡೆಯಿಂದ ಕಾಗದ ರಿಪ್ಲೈ ಹೋಗೋ ತನಕ ಅಲ್ಲಿ ಕಾಯಬೇಕಾಗಿತ್ತು. ಅಷ್ಟೇ ಅಲ್ಲದಿರ ಅಂಚೆಯಲ್ಲಿದ್ದಂತಹ ಆ ಬಾಂಧವ್ಯ ಇತ್ತಲ್ಲ, ಮನೆಗೊಂದು ಕಾಗದ ಬಂದಾಗ ಎಷ್ಟು ಆನಂದವಾಗಿರ್ತಿತ್ತು. ಮನೆಗೊಂದು ಪೋಸ್ಟ್ ಬಂದುಬಿಟ್ರೆ ಆ ಮೊದಲು ಪೋಸ್ಟಲ್ಲಿ ಬಂದಾಗ ನಮ್ಮ ಕಡೆ ನಾವೆಲ್ಲ ಕ್ಷೇಮ, ನಿಮ್ಮ ಕಡೆ ನೀವೆಲ್ಲ ಕ್ಷೇಮನ, ನೀವೆಲ್ಲ ಕ್ಷೇಮವಾಗಿದ್ದೀರಿ ಅಂತ ನಾನು ನಂಬಿದ್ದೇನೆ, ಹಿರಿಯರಿಗೆ ನನ್ನ ನಮಸ್ಕಾರ ಹೇಳಿ, ಕಿರಿಯರಿಗೆ ನನ್ನ ಆಶೀರ್ವಾದ ಹೇಳಿ, ಇಷ್ಟೆಲ್ಲ ಪದಗಳನ್ನು ಬರೆದ ಮೇಲೆ ಮುಂದಿನ ಕಥೆ ಏನು ಅಂತ ಗೊತ್ತಾಗ್ತಾ ಇತ್ತು. ಹಾಗೆ ಅಂಚೆ ಇವತ್ತಿನ ದಿವಸ ಆ ಹಿಂದಿನ ಗತ ವೈಭವವನ್ನು ತಿಳ್ಕೊಳ್ಬೇಕಷ್ಟೇ. ಆದರೆ ಇವತ್ತು ಅದೆಲ್ಲ ಕಳೆದು ಹೋಗ್ತಾ ಇದೆ. ಹಿಂದೆ ಒಂದು ಸಂಸ್ಕಾರದ ಪಾಠವನ್ನು ಆ ಕಾಗದದ ಮುಖಾಂತರ ನೋಡ್ತಾ ಇದ್ವಿ ನಾವು. ಇವತ್ತು ಪ್ರಾರಂಭದಲ್ಲಿ ಹಾಯ್ ಅನ್ನೋದು ಬಾಯ್ ಅನ್ನೋದು ಮುಗೀತು ಕತೆ. ಅಥವಾ ಬೇರೇನೋ ವಿಚಾರ, ಡೈರೆಕ್ಟಾಗಿ ವಿಚಾರಕ್ಕೆ ಬಂದೇ ಬಿಡ್ತಾರೆ, ವಿಷಯಕ್ಕೆ ಬಂದೇ ಬಿಡ್ತಾರೆ. ಯಾಕೆಂದರೆ ಫೋನ್ ಕರೆನ್ಸಿ ಅಂತಲೋ ಅಥವಾ ಅದೇ ಸಮಯ ಮತ್ತೊಬ್ಬರಿಗೆ ಫೋನ್ ಕೊಡಬೇಕು ಅಂತಲೋ ಏನೋ ವ್ಯತ್ಯಾಸಗಳಿದೆ. ಏನೇ ಆದರೂ ಅಂಚೆ ಮಾಡಿದಂತಹ ಕಾಯಕ, ಅಂಚೆ ಅಂದರೆ ಪೋಸ್ಟ್ ಆಫೀಸ್ ಮಾಡಿದಂಥ ಕಾಯಕವನ್ನು ನಿಜಕ್ಕೂ ಮೆಚ್ಚಬೇಕು, ಶ್ಲಾಘನೀಯ. ಅದು ಯಾವತ್ತಿಗೂ ಎವರ್ಗ್ರೀನ್. ಇವತ್ತಿಗೂ ಕಾಗದಗಳಿದೆ, ಇವತ್ತಿಗೂ ಮನೆ ಕಾಗದ ಬರುತ್ತೆ. ಆದರೆ ಹಿಂದಿನಷ್ಟು ವೇಗ ಅಲ್ಲ ನೋಡಿ. ಅವತ್ತು ಪೋಸ್ಟ್ ಆಫೀಸು, ಪೋಸ್ಟ್ಗಳಲ್ಲಿ ನಡೀತಿರ್ತಕ್ಕಂಥ ವ್ಯವಹಾರ ಇವತ್ತು ಅದು ಕಡಿಮೆನೇ. ಹಿಂದೆ ಗೌರಿ ಹಬ್ಬ ಬಂತು ಅಂದರೆ ಮನೆಯಾಡರು ಎಲ್ಲರ ಮನೆಗೂ ಪೋಸ್ಟ್ ಮ್ಯಾನ್ ಹೋಗಿ ಅವರು ಎಷ್ಟೋ 5 ರೂಪಾಯೋ 2 ರೂಪಾಯೋ 1 ರೂಪಾಯೋ ಅಥವಾ 50 100 ಇದನ್ನು ಪೋಸ್ಟ್ ಮನೆಗೆ ಕೊಡಬೇಕಾದ್ರೆ ಅದನ್ನು ನೋಡಿ ಕೊಡೋದಕ್ಕೆ ಅದರ ಆನಂದನೇ ಬೇರೆ ಇರ್ತಿತ್ತು. ಒಂದು ದಿವಸ ತಡ ಆಗಿಬಿಟ್ರೆ ಆ ತಡದ ಮನಸ್ಸು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಈ ಪಕ್ಕದ ಮನೆಗೆ ಮನೆಯಾಡರು ಬಂದಿದ್ದಾನೆ, ನನ್ನ ಮನೆಗೆ ಯಾಕೆ ಬಂದಿಲ್ಲ, ನಮ್ಮಪ್ಪ ಯಾಕೆ ಕಳಿಸಿಲ್ಲ, ನಮ್ಮಣ್ಣ ಯಾಕೆ ಕಳಿಸಿಲ್ಲ ಅನ್ನೋಂಗಿತ್ತು. ಆದರೆ ಇವತ್ತು ಹಂಗಲ್ವಲ್ಲ. ಫೋನ್ಪೇ ಬಂತು, ಗೂಗಲ್ ಪೇ ಬಂತು. ಅಸಲು 2 ದಿವಸ ಹೋಗ್ಬಿಟ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಈ ಹಣಕಾಸು, ದುಡ್ಡು ಕಾಸು ಕೈಯಲ್ಲಿ ಇರಲೇಬಾರ್ದು. ಏನಿದ್ರು ಎಲ್ಲ ಫೋನ್ ಮುಖಾಂತರ ಅಥವಾ ಬ್ಯಾಂಕು ಟ್ರಾನ್ಸಾಕ್ಷನ್ ಮುಖಾಂತರ. ಅಂಗಡಿಗೆ ಹೋಗ್ಬೇಕಾದ್ರೆ ಬೇಗ ಬ್ಯಾಗು ಜೋಬಿ ನೋಡಿಸೋದೇ. ಇನ್ನು ಮುಂದಿನ ದಿನಗಳಲ್ಲಿ ಶರ್ಟು ಪ್ಯಾಂಟುಗಳಿಗೆ ಜೋಬಿನೇ ಬೇಡ ಅನಿಸುತ್ತೆ. ಯಾಕೆಂದರೆ ವ್ಯವಹಾರ ಎಲ್ಲ ಬರೀ ಫೋನಲ್ಲೇ ಆಗೋಗ್ತಾ ಇದೆಯಲ್ಲ. ಇಂತಹ ಪರಿಸ್ಥಿತಿಗೆ ಬಂದು ಹೋಗ್ತಾ ಇದ್ದೀವಿ ನಾವು. ಅಂದರೆ ಏನೇ ಆದರೂ ಆ ಹಿಂದಿನ ಪದ್ಧತಿಗಳಿದೆಯಲ್ಲ, ಆ ಹಿಂದೆ ಇದ್ದಂಥ ಒಂದಷ್ಟು ಏನಿದೆ ಅಂಚೆಗೆ ಸಂಬಂಧಪಟ್ಟದ್ದಾಗಲಿ ಪ್ರತಿಯೊಂದು ವಿಧಾನದಲ್ಲೂ ಅದರದೇ ಆದಂಥ ಒಂದು ತೃಪ್ತಿ ಇತ್ತು. ಮತ್ತು ಆಗ ಬರ್ತಿದ್ದಂಥ ಸ್ಟಾಂಪ್ಸ್ ಇತ್ತಲ್ಲ, ಆ ಸ್ಟಾಂಪನ್ನು ಕಲೆಕ್ಟ್ ಮಾಡೋದೇ ಒಂದು ಖುಷಿ ಇರ್ತಿತ್ತು ಮಕ್ಕಳಲ್ಲಿ. ಮತ್ತು ಮೌಲ್ಯಗಳು, ಆವಾಗಲೇ ಆ ಸ್ಟಾಂಪಿನ ಮೌಲ್ಯ ಇತ್ತು. 50 ಪೈಸೆ ಸ್ಟಾಂಪು, 4 ಆಣೆ ಸ್ಟಾಂಪು, 10 ಪೈಸೆ ಸ್ಟಾಂಪು, 5 ಪೈಸೆಗೆ ಒಂದು ಸ್ಟಾಂಪು, ಹೀಗೆ ಆ ಸ್ಟಾಂಪಿಗೂ ಒಂದು ಬೆಲೆ. ಅದು ಹಾಕಿದಾಗ ಅದಕ್ಕೆ ತೂಕ. ಅಂದರೆ ಸ್ಟಾಂಪಿಂದ ಗೊತ್ತಾಗಬೇಕು ಸ್ಟಾಂಪ್ ಪೇಪರ್ ಬಗ್ಗೆ ಏನಂತ ವ್ಯಾಲ್ಯೂ ಅಂತ. ಮಕ್ಕಳಿಗೆ ಸ್ಟಾಂಪ್ ತೆಗೆದುಕೊಂಡಾಗ ನಾಳೆ ಮನೆ ಪೇಪರು ಯಾವುದಾದ್ರು ಒಂದು ಪೇಪರ್ ತೊಗೊಂಡು ಆ ಪೇಪರ್ ವ್ಯಾಲ್ಯೂ ಏನು ಅಂತ ಸರ್ಕಾರಕ್ಕೆ ಕಿಮ್ಮತ್ತು ಕಟ್ಟಿದಾಗ ಅದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡ್ತಾ ಇತ್ತು. ಇವತ್ತು ಯಾವುದೂ ಇಲ್ಲ. ಇಂಥ ಯಾವೊಂದು ವಿಚಾರಗಳು ಇನ್ನು ಮುಂಬರ್ತಕ್ಕಂಥ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ. ಅದೇ ಇವರಿಗೆಲ್ಲ ಏನಪ್ಪ ಅಂದರೆ ವರ್ಷಕ್ಕೊಂದು ಸತಿ ಇಂಥ ದಿನ ಅಂತ ಆಚರಣೆ ಮಾಡುವಂಥ ದಿನ ಗೊತ್ತಾಗ್ಬಿಡುತ್ತೆ. ಅದು ತಿಳ್ಕೊಳ್ಳೋರು ಮಾತ್ರ, ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಅಂಚೆ ದಿನಾಚರಣೆ ಯಾರು ಗೊತ್ತು? ಏನೋ ಅದೃಷ್ಟಕ್ಕೆ ನಿನಗೆ ಯಾರು ಹೇಳಿರಬೇಕು, ನನಗೆ ನೀನು ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ ಕತೆ. ಅಂದರೆ ಆ ಮಟ್ಟಕ್ಕೆ ಹೊರಟೋಗ್ತಾ ಇದ್ದೀವಿ ನಾವು. ಎಲ್ಲವೂ ಪರಿಸ್ಥಿತಿ ಹೇಗಾಗ್ತದೆ ಅಂದರೆ ಯಾವ ವಿಚಾರ ಯಾರೂ ಸಹಿತ ಹಿಂದಿನದನ್ನು, ಗತ ವೈಭೋಗವನ್ನು, ಹಿಂದೆ ಆ ಇರತಕ್ಕಂಥ ಒಂದು ಸ್ವಾರಸ್ಯಕರವಾದ ವಿಚಾರಗಳನ್ನು ಇವತ್ತು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇರಲಿ ಏನೇ ಆದರೂ. ಆದರೆ ಇವತ್ತಿಗೂ ಕೂಡ ಲೆಟರ್ಗಳು ಬರೀತಾರೆ ಇವ್ರಿಗೆ. ಆದರೆ ಗೊತ್ತಲ್ಲ ಅದೇ ಬರೀ ಒಂದು ಪ್ರೇಮ ಪತ್ರವೋ ಇಲ್ಲ ಅಂದ್ರೆ ಯಾವ ಪ್ರೇಮ ಪತ್ರವೋ ಇಲ್ಲ, ಎಲ್ಲ ವಾಟ್ಸಪ್ ಪತ್ರ ಆಗೋಗ್ಬಿಟ್ಟು ಮನೆ ಹಾಳು ಮಾಡ್ಕೊಳ್ತಿದ್ದಾರೆ. ಇವತ್ತಿನ ದಿವಸ ಆ ದಿನಗಳು ಕಳೆದು ಇವತ್ತಿನ ದಿವಸ ಜೀವನಗಳನ್ನ ಹಾಳು ಮಾಡ್ಕೊಳ್ಳೋ ಮಟ್ಟಕ್ಕೆ ಬರ್ತಿದೆ. ಅದರಲ್ಲೂ ಮೊಬೈಲ್ಗಳಲ್ಲಿ ಕೆಲವು ಆ್ಯಪ್ ಇದೆಯಂತೆ ನೋಡಿ. ಇವತ್ತಿನ ದಿವಸ ಉತ್ತರ ಕರ್ನಾಟಕದ ತಾಯಂದರು ಅಂದರೆ ಎಲ್ಲ ಕಡೆನೂ ಬುದ್ಧಿವಂತರಾಗಿದ್ದೀರಿ, ಯಾರೂ ದಡ್ರಿಲ್ಲ. ಆದರೂ ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಫೋಟೋಗಳನ್ನು ವಾಟ್ಸಪ್ ಮುಖಾಂತರ ಆಚೆ ಕಡೆ ಕಳಿಸ್ತಾ ಇರ್ತೀರಲ್ಲ, ಚೆನ್ನಾಗಿರ್ತಕ್ಕಂಥ ಫೋಟೋ, ನನ್ನದೊಂದು ಚೆನ್ನಾಗಿರೋದು ಫೋಟೋ ಅಲಂಕಾರ ಚೆನ್ನಾಗಿದೆ ಅಂತ ಒಂದು ಫೋಟೋ ತೆಗೆದು ಕಳಿಸಿದ್ರೆ ಆ ಫೋಟೋ ಎಲ್ಲೋಗಿ ಸೇರಬೇಕು, ಸೇರಿದ ಮೇಲೆ ಅವ್ರು ನೋಡಿ ಅದನ್ನು ಡಿಲೀಟ್ ಮಾಡ್ತಾರೋ ಅಥವಾ ಅವ್ರು ಮೊಬೈಲಲ್ಲಿ ಇಟ್ಕೊತಾರೋ, ಆ ಮೊಬೈಲ್ ಇನ್ನೊಂದು ಆ್ಯಪ್ಗೆ ಹೋಗುತ್ತೋ, ಅದು ಹೋಗಿ ಮುಖ ಮಾತ್ರ ಒಂದಿರುತ್ತೆ, ದೇಹ ಎಲ್ಲ ಮತ್ತೊಂದಾಗಿಬಿಟ್ಟಿರುತ್ತೆ. ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಬಂದು ನಾಳೆ ಎಷ್ಟೋ ಜನ ಹೆಣ್ಣುಮಕ್ಕಳು ದಿವಸ ಕುತ್ತಿಗೆ ಹಗ್ಗ ಹಾಕೊಳ್ಳೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ. ಹಾಗೆ
ನಮ್ಮಲ್ಲಿ ಅತೀತವಾದಂಥ ಜ್ಞಾನ, ವಿಶೇಷವಾದಂಥ ಜ್ಞಾನ ಅಂತೇಳಿ ನಾವೇನೋ ಸಮಾಜದಲ್ಲಿ ಒಂದು ಉನ್ನತ ಸ್ಥಿತಿಗೆ ಹೋಗ್ತಿದ್ದೀವಿ ಅಂದಾಗ ಅಷ್ಟೇ ಮಾರಕವಾಗಿ ಅಷ್ಟೇ ನಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಹಾಗಾಗಿ ಎಚ್ಚರಿಕೆ ಬೇಕು ನಮಗೆ. ಎಲ್ಲ ಉಪಯೋಗ ಬೇಕು, ಎಲ್ಲ ಥರ ಸವಲತ್ತು ಬೇಕು. ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ಎಲ್ಲ ಥರ ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಳ್ಳೋಣ. ಆದರೆ ನಮ್ಮ ಬದುಕನ್ನು ಮುಳ್ಳಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗೋದು ಬೇಡ. ಹಾಗೆ ಬದುಕು ಮಳ್ಳಲ್ಲಿ ಚುಚ್ಕೊಳ್ಳುತ್ತೆ, ಏನೋ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಅವಕಾಶ ಕೊಡೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಮೇಲೊಬ್ಬ ಇದ್ದಾನೆ ಭಗವಂತ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಜೊತೆಗೆ ದೇವಿ ಆರಾಧನೆ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ಔಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರವಿವ್ಯೋಮನ್. ದೇವರನ್ನ ಪ್ರಾರ್ಥನೆ, ದೇವರ ಆರಾಧನೆಯಿಂದ ಈ ದಿನ, ಈ ಶುಭ ದಿನ ಎಲ್ಲವೂ ಸಿದ್ಧ ಪ್ರಾರಂಭ ಆಗಲಿ. ಹಾಗೆ ಪಕ್ಷಮಾಸ ನಡೀತಿದೆ. ಯಾರೆಲ್ಲ ಪಕ್ಷಮಾಸಗಳನ್ನು ಆಚರಣೆ ಮಾಡ್ತಿದ್ದೀರಿ, ಪಕ್ಷಮಾಸದಲ್ಲಿ ಇವತ್ತಿನ ದಿವಸ ಎಲ್ಲೋ ಒಂದು ಪಕ್ಷಕ್ಕೆ ಕರೆದಿದ್ದಾರೆ, ಕುಟುಂಬದಲ್ಲಿ ಯಾರೋ ಒಬ್ಬರು ಮನೆಯಲ್ಲಿ, ಸಂಬಂಧಿಕರ ಮನೆಯಲ್ಲಿ ಇವತ್ತು ಪಕ್ಷ ಮಾಡ್ತಿದ್ದಾರೆ. ಅಲ್ಲಿಗೆ ಹೋದರೆ ಒಂದಷ್ಟು ಜನ ಊಟ ಮಾಡುವ ಪದ್ಧತಿ, ಒಂದಷ್ಟು ಜನ ಅಯ್ಯೋ ಪಕ್ಷ ಅಲ್ವಾ, ಅವ್ರ ಮನೆ ಪಕ್ಷಕ್ಕೆ ಊಟ, ಅವ್ರ ಮನೆ ತಿಥಿ ಊಟ, ಅವ್ರ ಮನೆಯಲ್ಲಿ ಪಕ್ಷ ಮಾಡುವಾಗ ನಾನು ಯಾಕೆ ಊಟ ಮಾಡಬೇಕು, ನಾನು ಊಟ ಮಾಡಿದ್ರೆ ಏನಾದ್ರು ದೋಷ ಬರುತ್ತೋ ಏನೋ, ಈ ಪ್ರಕಾರವಾದಂಥ ಚಿಂತನೆ ತುಂಬ ಜನಗಳ ಮನಸ್ಸಲ್ಲಿದೆ. ಅದಕ್ಕೆ ಉತ್ತರ ಏನು? ಯಾತಕ್ಕೆ ಊಟ ಮಾಡಬೇಕು, ಯಾಕೆ ಊಟ ಮಾಡಬಾರ್ದು, ಊಟ ಮಾಡದಿದ್ರೆ ಏನಾಗುತ್ತೆ, ಮಾಡೋದ್ರಿಂದ ಏನಾಗುತ್ತೆ, ಈ ಸವಿಸ್ತಾರವಾದಂತಹ ಒಂದಷ್ಟು ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಪಿತೃಪಕ್ಷದ ಕುರಿತಾಗಿ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರು ಗುರುಗಳೇ. ಖಂಡಿತ ಆ ಮಾಹಿತಿ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ತಮಗೆ ತಿಳಿಸಲೇಬೇಕು. ಸಾಯಿ ಶುಭ್ ಟ್ರಾವೆಲ್ಸ್, ಸಾಯಿ ಶುಭ್ ಟೂರ್ಸ್, ಅದು ಟ್ರಾವೆಲ್ಸ್ ಅಂತಾನೆ ಬರುತ್ತೆ ಗುರುಗಳೇ. ಅದು ಸಾಯಿ ಶುಭ್ ಟೂರ್ಸ್. ಈ ಸಾಯಿ ಶುಭ್ ಟೂರ್ಸಿಂದ ಸಾಕಷ್ಟು ಯಾತ್ರೆಗಳನ್ನು ಕಳಿಸುವಂಥ ಒಂದು ಪ್ರಕ್ರಿಯೆ ಮಾಡ್ತಿದ್ದಾರೆ. ಕಾಶಿ, ಮಥುರಾ, ಗಯಾ, ಪೂರಿ ಜಗನ್ನಾಥ್, ಹೀಗೆ ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಕಳಿಸುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ಟೂರ್ಸಲ್ಲಿ ಸಾಯಿ ಶುಭ್ ಅವರು ತೆಗೆದುಕೊಳ್ಳುವಂಥ ನಿಲುವು ಹೇಗಿರುತ್ತೆ ಅಂದರೆ, ನಿಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕರ್ಕೊಂಬರುವಂಥ ಕೆಲಸ ಮಾಡ್ತಾರೆ ನಿಜ. ಆದರೆ ಅವರಿಗೆ ಲಕ್ಷ್ಮಿ ಬೇಕಲ್ಲ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಮೌಲ್ಯ ಏನಿದೆಯೋ ಆ ಮೌಲ್ಯವನ್ನು ನೀವು ಕಟ್ಟಲೇಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ, ಒಂದಷ್ಟು ಜನ ಆನಂದ್ ಗುರೂಜಿಯವರು ಅವ್ರನ್ನ ನೀವು ಕರ್ಕೊಂಡು ಹೋಗೋದ್ರಿಂದ, ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮಕ್ಕೆ ಬರೋದ್ರಿಂದ ನಾವೂ ಬರ್ತಿದ್ದೀವಿ, ನಮ್ಮೊಂದು ಹೆಸರು ಬರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ಬಕ್ಕಸಕ್ಕೆ ಧಕ್ಕೆ ಆದರೆ ಅವ್ರು ಕರ್ಕೊಂಡು ಹೋಗೋದು ಎಲ್ಲಿಂದಪ್ಪ? ಅದು ಫ್ಲೈಟು, ಟ್ರೈನು, ಬಸ್ಸು. ಈಗ ಯಾರಾದರೂ ನನ್ನ ಜೊತೆ ಮಾಡ್ಕೊಂಡು ಏನಾದ್ರು ಎರಡು ಮಾತಾಡಬೇಕಾದ್ರೆ ಭಯಪಡ್ತಾರೆ. ಹೌದು ಗುರುಗಳೇ, ನೀವು ನಿಮ್ಮ ಹಿಂದೆ ಬರೋ ಪರಿವಾರ ಎಲ್ಲ ನನಗೆ ಇದೇ ಥರ ಆದರೆ ನನ್ನ ಗತಿ ಏನು ಅಂತ ಅವರು ಪಾಪ ನಿನ್ನೆ ಬಂದು ಅದನ್ನೇ ಅವ್ರು ಹೇಳ್ಕೊತಾ ಇದ್ರು. ಆಮೇಲೆ ಅವರ ನಂಬರ್ಗೆ ನನ್ನ ಆಶ್ರಮದ ನಂಬರು ಅದಕ್ಕೂ ಅವ್ರಿಗೂ ಸಂಬಂಧ ಇರಲ್ಲ. ಅಲ್ಲಿ ಫೋನ್ ಮಾಡಿದವರೆಲ್ಲ ಆ ಟೂರ್ ಬಗ್ಗೆನೋ, ದೇವಸ್ಥಾನದ ಬಗ್ಗೆನೋ, ಅಥವಾ ಅದರ ಒಂದು ಪ್ಯಾಕೇಜ್ ಬಗ್ಗೆ ಏನಿದೆ ಅದನ್ನು ಮಾತಾಡೋದು ಬಿಟ್ಟು, ಆನಂದ್ ಗುರೂಜಿಯವ್ರು ಎಲ್ಲಿ ಸಿಗ್ತಾರೆ, ಆನಂದ್ ಗುರೂಜಿಯವ್ರು ಎಷ್ಟೊತ್ತು ಸಿಗ್ತಾರೆ, ಆನಂದ್ ಗುರೂಜಿಯವರು ಪೂಜೆ ಮಾಡ್ತಿದ್ದಾರಲ್ಲ ಲಕ್ಷ್ಮೀ ದೇವಸ್ಥಾನ ಅಡ್ರೆಸ್ ಏನು, ಆನಂದ್ ಗುರೂಜಿಯವರ ಆಶ್ರಮ ಎಲ್ಲಿದೆ, ಆನಂದ್ ಗುರೂಜಿಯವ್ರನ್ನ ನಾವು ಈಗ ನೋಡ್ಬೋದಾ, ಈಗ ಮಾತಾಡ್ಬೋದಾ, ಇಷ್ಟೆಲ್ಲ ಕೇಳಿದ್ರೆ ಪಾಪ ಅವರು ಫೋನ್ ಅಟೆಂಡ್ ಮಾಡೋರ ಗತಿ ಏನಾಗ್ತಿದೆ ಅಂದರೆ, ಬರೋ ಫೋನ್ನ ಎತ್ತೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಪ್ರಕಾರ ಆಗೋಗ್ತಾ ಇದೆ. ಅಂದರೆ ಇಲ್ಲಿ ಬಂದು ಯಾರು ನನ್ನ ಜೊತೆ ನಿಂತು ಎರಡು ಮಾತಾಡಿ ಅವ್ರದ್ದೊಂದು ಫೋನ್ ನಂಬರ್ ನಾವು ಕೊಟ್ಟಿವಿ ಅಂದರೆ ಅವ್ರ ಗ್ರಹಚಾರನೇ ಬಿಡಿಸ್ಬಿಡ್ತೀರಿ. ಅದರಿಂದ ಸಾಯಿ ಟೂಬ್ ಟೂರ್ಸು ಅವರು ಮಾಡ್ತಿರೋದು ಬರೀ ಟೂರ್ ಪ್ಯಾಕೇಜ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಟೂರ್ ಪ್ಯಾಕೇಜ್ ಹೇಗಿರುತ್ತೆ ಅಂದರೆ, ನಿಮಗೆ ವ್ಯವಸ್ಥಿತವಾಗಿ ಅವರನ್ನು ಬಂದು ಕನ್ಸಲ್ಟ್ ಮಾಡಿ ಮಾತಾಡಿದಾಗ ತಾವು ಯಾತ್ರೆಯಲ್ಲಿ ಹೊರಡಬೇಕು. ನೋಡಿ, ಈಗ ಪಕ್ಷಮಾಸ, ಗಯಾ ಕ್ಷೇತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಮ್ಮೆ ಪಕ್ಷಮಾಸ ಹಿಂದೂ ಮುಂದು ಗಯಾಲಿರ್ತಕ್ಕಂಥ ವಿಷ್ಣುಪಾದವನ್ನು ದರ್ಶನ ಮಾಡಿದರೆ ಪುಣ್ಯ ಅಂತ ಇದು ನಾನೊಬ್ಬ ಹೇಳೋ ಮಾತಲ್ಲ. ಅಥವಾ ನಮ್ಮಲ್ಲಿ ಸಾಯಿ ಶುಭ್ ಟೂರ್ಸ್ ಅವರು ಇದ್ದಾರೆ, ಟೂರ್ಸ್ ಕರೆಕ್ಟ್ ಅಲ್ವಾ? ಸಾಯಿ ಶುಭ್ ಟೂರ್ಸ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಈಗಷ್ಟೇ ನಾನು ಗಯಾ ಶ್ರಾದ್ದದ ಬಗ್ಗೆ, ಗಯಾ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವರು ಬರೋದಕ್ಕೆ ಮುಂಚಿತವಾಗಿಂದಲೂ ನಾನು ಈ ಟೂರ್ಸ್ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗಯಾ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳಲ್ಲಿ ಎಂಥ ಮಹಿಮೆ ಇದೆ, ಯಾತಕ್ಕೆ ಹೋಗಬೇಕು, ಅಲ್ಲಿ ಏನು ನೋಡಬೇಕು ನೀವು ಅಂತಕ್ಕಂಥದ್ದನ್ನು ನಾನು ಸವಿಸ್ತಾರವಾಗಿ ತಿಳಿಸ್ತಾನೆ ಬಂದಿದ್ದೇನೆ. ಆದರೆ ಇವರು ಏನಪ್ಪ ಅಂದರೆ, ನೀವು ಅಲ್ಲಿ ಹೋಗಿ ನಿಮ್ಮ ಹೆಸರು ನೋಂದಾಯಿಸ್ಕೊಂಡು ನೀವು ಹೋಗಿ ಬರಬೇಕು ಅಂದರೆ ನೀವೇ ಪ್ರತ್ಯೇಕವಾಗಿ ಹೋದಾಗ ಅಲ್ಲಿ ರೂಮು
ಮತ್ತು ಓಡಾಡೋದಕ್ಕೆ ವೆಹಿಕಲ್ಲು, ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ದರ್ಶನಕ್ಕೆ, ಮತ್ತು ಅಲ್ಲಿ ಹೋದಾಗ ಪ್ರಸಾದಗಳು. ನಮ್ಮ ಥರ ಊಟ ಇಲ್ಲಿನ ಊಟ ನಿಮ್ಗೆ ಆ ಕಡೆ ಸಿಗೋದಿಲ್ಲ. ಆ ಕಡೆ ಎಲ್ಲ ಅವ್ರದ್ದೇ ಬೇರೆ ಥರ ಊಟಗಳಿರುತ್ತೆ. ಅದು ನಿಮ್ಮ ಕೈಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಇಂತಹ ಒಂದು ಟೂರ್ಸ್ ಮಾಡ್ತಾರಲ್ಲ. ಈ ಪ್ರಕಾರವಾಗಿ ಸಾಯಿ ಶುಭ್ ಟೂರ್ಸಿಂದ ಇಷ್ಟು ಅದ್ಭುತವಾದಂತಹ ಎಲ್ಲ ಒಂದು ಪ್ಯಾಕೇಜನ್ನು ನಿಮಗೆ ಕೊಡ್ತಾರೆ. ಇಲ್ಲಿಂದನೇ ಅಡುಗೆಯವ್ರನ್ನ ಹಾಕಿರ್ತಾರೆ. ಇಲ್ಲಿ ಬೇಕಾಗಿರೋ ಪದಾರ್ಥಗಳು ಏನು ನಿಮ್ಗೆ ಇಷ್ಟಪಡ್ತೀರೋ ಆ ಪದಾರ್ಥಗಳನ್ನು ಸ್ವಲ್ಪ ಹತ್ತಿರಕ್ಕೆ ಮ್ಯಾಚ್ ಮಾಡಿ ಒಂದು ಒಳ್ಳೆ ಸ್ವೀಟು, ಒಂದು ಒಳ್ಳೆ ಊಟ ಇದೆಲ್ಲವನ್ನು ಕೊಟ್ಟು ಒಳಗಡೆ ನೀವು ಎಲ್ಲಿ ಹೋದ ತಕ್ಷಣ ನಿಮ್ಮನ್ನು ಕರ್ಕೊಂಡೋಗಿ ಇನ್ನೊಂದು ಜಾಗ ತೋರಿಸೋದಕ್ಕೆ ಒಂದು ವೆಹಿಕಲ್ಲು, ಮತ್ತು ಅಲ್ಲಿ ಇಳ್ಕೊಳ್ಳೋಕ್ಕೆ ಒಂದು ರೂಮ್ ವ್ಯವಸ್ಥೆ, ಇದೆಲ್ಲವೂ ಆ ವ್ಯವಸ್ಥೆ ಅವ್ರು ಮಾಡ್ತಾರೆ. ಆ ವ್ಯವಸ್ಥೆ ಮಾಡಿ ನಿಮ್ಮನ್ನು ಕರ್ಕೊಂಬರೋ ಜವಾಬ್ದಾರಿ ತೊಗೋಬೋದು. ಅದನ್ನು ಉಚಿತವಾಗಲ್ಲ, ಫ್ರೀ ಆಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಒಮ್ಮೆ ಬರ್ತೇನೆ, ನೋಡೋಣ. ಅದೃಷ್ಟಕ್ಕೆ ಒಂದು ಸತಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಪೂರಿ ಜಗನ್ನಾಥ ಬರಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ. ಆ ಪೂರಿ ಜಗನ್ನಾಥ ನಾನು ಬಂದಾಗ ಯಾವಾಗ ನಾನು ಹೊರಡ್ತೀನಿ ಅಂತ ಹೇಳ್ತೀರಿ, ಆವಾಗ ಪೂರಿ ಜಗನ್ನಾಥ ಬರೋರೆಲ್ಲ ನನ್ನ ಜೊತೆ ನೀವು ಬನ್ನಿ. ಅವಾಗೂ ಫ್ರೀ ಅಲ್ಲ, ನೀವೇ ನಾನು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಅದನ್ನು ನೀವು ಬರ್ತೀನಿ, ನೀವು ಬನ್ನಿ ಅಂದ ತಕ್ಷಣ ಆ ಪೂರಿ ಜಗನ್ನಾಥ ಪ್ಯಾಕೇಜ್ ನಮ್ಮದು ಅಂತ ನಿಮ್ಮ ಹೆಸರೆಲ್ಲ ಕೊಟ್ಟರೆ ನಾನೇನು ಮಾಡಲಪ್ಪ? ನನ್ನನ್ನೇ ನೀವು ಕರ್ಕೊಂಡು ಹೋಗ್ಬೇಕು. ಆ ಥರ ವ್ಯವಸ್ಥೆ ಇರಲಿ. ಒಳ್ಳೆಯದಾಗಲಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈಗ ಹೇಳಿರೋ ಮಾತನ್ನು, ಮಾಹಿತಿಯನ್ನು ಸರಿಯಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಬನ್ನಿ, ಯಾತ್ರೆ ಮಾಡಿ, ದೇವರ ದರ್ಶನ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಉಚಿತ ಅಲ್ಲ, ಅವ್ರದ್ದು ಏನು ಮೌಲ್ಯ ಇದೆಯೋ ಆ ಮೌಲ್ಯವನ್ನು ಕೊಟ್ಟು ಮುಂದೆ ಪ್ರಯಾಣ ಬೆಳೆಸ್ಬೇಕು ನೀವು. ಒಳ್ಳೆಯದಾಗಲಿ. ಇನ್ನು ಪಕ್ಷ ಮಾಸದಲ್ಲಿ ಯಾರೂ ಪಕ್ಕದಲ್ಲಿರ್ತಕ್ಕಂಥವ್ರು, ಅಂದರೆ ಸಂಬಂಧ ಇಲ್ದಿರತಕ್ಕಂಥವ್ರು ಪಕ್ಷಕ್ಕೆ ಕರೆಯಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಕ್ಷ ಮಾಸದಲ್ಲಿ ತಿಥಿ ಶ್ರಾದ್ದಗಳಿಗೆ ಅಲ್ಲಿ ಹೋದಾಗ ಅವ್ರ ಮನೆಗಳಲ್ಲಿ, ಅಂದರೆ ಅವ್ರು ನಿಮ್ಮನ್ನು ಕರೆದಿರ್ತಾರೆ, ನಿಮ್ಮ ಸಂಬಂಧಿಕರಾಗಿದ್ದರೆ ಕರೀತಾರೆ. ಸಂಬಂಧಿಕರಲ್ಲ ಅಂದರೆ ತಿಥಿಗಳಲ್ಲಿ, ಪಕ್ಷಗಳಲ್ಲಿ, ಶ್ರಾದ್ದ ಕರ್ಮಾದಿಗಳಲ್ಲಿ ಅಂತಹ ಪ್ರಾಂತ್ಯಕ್ಕೆ ಹೋದಾಗ ಅವ್ರ ಮನೆಗೆ ಗೊತ್ತಿದ್ದೋ ಗೊತ್ತಿಲ್ದಿರೋ ಹೋಗ್ತೀರಿ. ಇವತ್ತು ಅವ್ರ ಮನೆಯಲ್ಲಿ ಶ್ರಾದ್ದ ಮಾಡಿರ್ತಾರೆ, ತಿಥಿ ಮಾಡಿರ್ತಾರೆ, ಅಥವಾ ಪಕ್ಷ ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಊಟಕ್ಕೆ ಬಲವಂತ ಮಾಡ್ತಾರೆ. ಒಂದಿಷ್ಟು ಊಟ ಮಾಡಿ ಎದ್ದೇಳಿ ಅಂತ ಹೇಳ್ತಾರೆ. ಅಲ್ಲಿ ಊಟ ಮಾಡಬೇಕಾ ಬಿಡಬೇಕಾ, ಇದೊಂದು ಯಕ್ಷ ಪ್ರಶ್ನೆ. ಈ ಪ್ರಶ್ನೆ ನಿಮ್ಮಲ್ಲಿದೆ. ಹಾಗೆ ಸಂಬಂಧಿಕರು, ನಾವು ಎಲ್ಲೋ ಬ್ಲಡ್ ರಿಲೇಷನ್ ಇರ್ತೀವಿ, ಅಥವಾ ರಕ್ತ ಸಂಬಂಧಿಗಳಿರ್ತೀವಿ, ಅಥವಾ ನಮಗೂ ಅವ್ರಿಗೂ ತುಂಬ ಹತ್ತಿರದ ಸಂಬಂಧ ಇರುತ್ತೆ. ಸಂಬಂಧ ಇದ್ದು ಅವ್ರ ಮನೆ ಪಕ್ಷಕ್ಕೆ ಹೋಗಬೇಕು. ನಾವು ಹೋಗ್ತಿದ್ರೆ ಬೇಜಾರಿಸ್ಕೊಂಡ್ಬಿಡ್ತಾರೆ, ನಾನು ಬರೆದಿದ್ರೆ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ ಅನ್ನೋ ಪರಿಸ್ಥಿತಿ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಿಕರು ಅಂತಾದ ಮೇಲೆ ನೀವು ಆ ಮನೆಗೆ ಹೋಗಿ ಅಲ್ಲಿ ಊಟ ಮಾಡೋದು ಖಂಡಿತ ತಪ್ಪಲ್ಲ. ಆಮೇಲೆ ಇನ್ನೂ ಅದಕ್ಕೇನೋ ಮುಖ್ಯವಾಗಿ ಹೇಳ್ತೇನೆ, ಅನ್ನಕ್ಕೆ ಯಾವ ದೋಷವೂ ಇಲ್ಲ. ಅದು ಪಕ್ಷವೋ ಅಥವಾ ಶುಭವೋ, ಶುಭ ಅಶುಭ ಎರಡಕ್ಕೂ ಸಹಿತ ಅನ್ನಕ್ಕೆ ದೋಷ ಇಲ್ಲ. ಅನ್ನ ಆ ಕಾಲದ ಆ ಸಮಯದ ಹೊಟ್ಟೆಯ ಹಸಿವನ್ನು ನೀಗಿಸುವಂಥ ಮಹಾಪ್ರಸಾದ. ಅದನ್ನು ಪ್ರಸಾದ ಅಂತ ನಮ್ಮ ಮನಸ್ಸಲ್ಲಿ ಅಂದುಕೊಂಡು ಪ್ರಸಾದವಾಗಿ ಸ್ವೀಕರಿಸಬೇಕು. ಹಾಗೆ ಕೆಲವು ಪರಿಸ್ಥಿತಿಗಳೇನಾಗುತ್ತೆ, ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಿರುತ್ತೆ. ನೀವೊಂದು ಮದುವೆ ಇನ್ವಿಟೇಷನ್ ಹಂಚಲಿಕ್ಕೆ ಹೋಗಿರ್ತೀರಿ. ಮದುವೆ ಇನ್ವಿಟೇಷನ್ಗೋ, ನಾಮಕರಣಕ್ಕೋ, ಗೃಹ ಪ್ರವೇಶಕ್ಕೋ ಕರೆಯೋಕ್ಕೆ ಹೋಗ್ತೀರಿ. ಗೊತ್ತಿದ್ದೋ ಗೊತ್ತಿದ್ದೀರೋ ಅವ್ರ ಮನೆಯಲ್ಲಿ ಪಕ್ಷ ಆಗ್ತಾ ಇರುತ್ತೆ, ಅಥವಾ ಶ್ರಾದ್ದ ಕರ್ಮ ಅಂತ ಆಗ್ತಾ ಇರುತ್ತೆ, ತಿಥಿಗಳು ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಆ ಮನೆಯಲ್ಲಿ ನೀವು ಊಟ ಮಾಡ್ಬೋದಾ? ಖಂಡಿತ ಮಾಡಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಆ ಸಮಯದಲ್ಲಿ ಮಾಡಬಾರ್ದು. ಅಂದರೆ ಶುಭ ಕಾರ್ಯಕ್ಕೆ ಅಂತ ನೀವು ಆಹ್ವಾನ ಪತ್ರಿಕೆ ತೆಗೆದುಕೊಂಡು ನಿಮ್ಗೆ ಗೊತ್ತಿಲ್ದಿರ ಆ ಮನೆ ತುಳಿದಾಗ ಆ ಮನೇಲಿರ್ತಕ್ಕಂಥವರು, ಅಯ್ಯೋ ನಮಗೆ ಇಂಥ ಸಮಯದಲ್ಲಿ ಬಂದ್ರಲ್ಲ, ಪರವಾಗಿಲ್ಲ ಬಿಡಿ, ಬಂದು ಕೂತ್ಕೊಳ್ಳಿ ಊಟಕ್ಕೆ ಅಂತ ಊಟಕ್ಕೆ ನೀವು ಎಬ್ಸೋದು ಸಮಂಜಸ ಅಲ್ಲ. ಹಾಗೆ ನೀವು ಊಟ ಮಾಡ್ತಕ್ಕಂಥದ್ದು, ನೀವು ಊಟ ಮಾಡಿಕೊಂಡು ಅಲ್ಲಿ ಹೋಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಚಪ್ರ ಹಾಕಿದ ಮೇಲೆ, ಅಥವಾ ನಿಮ್ಮ ಮನೆಯಲ್ಲಿ ನಾಂದಿ ದೇವತೆಗಳನ್ನು ಮಾಡಿದ ಮೇಲೆ, ಅಥವಾ ನಿಮ್ಮ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವತಾ ಕಾರ್ಯ ಮಾಡಿದ ಮೇಲೆ ಇಂತಹ ಪರಿಸ್ಥಿತಿ ಇನ್ನೊಬ್ಬರ ಮನೆಗೆ ಹೋದರೆ ಅಲ್ಲಿ ಖಂಡಿತ ಊಟ ಮಾಡಬಾರ್ದು. ಅಂದರೆ ಆ ಅನ್ನ, ಅಲ್ಲಿ ಮಾಡುವಂತಹ ಪ್ರಸಾದ, ಆ ಹಿರಿಯರಿಗಿಟ್ಟಂಥ ನೈವೇದ್ಯ ಪ್ರಸಾದವನ್ನೇ ನೀವು ಊಟ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಅದು ಆ ಮನೆಗೆ ಮಾತ್ರ ಸೀಮಿತ. ಕೆಲವು ಪರಿಸ್ಥಿತಿಗಳು, ಕೆಲವಷ್ಟು ದಿನಗಳಲ್ಲಿ ಅದು ಇನ್ನಷ್ಟು ವಿಶೇಷವಾಗಿರುತ್ತೆ. ಈ ಸಾಮಾನ್ಯಕ್ಕೆ 11 ದಿವಸದ ಒಳಗೆ, ಅಥವಾ ಆ ಮನೆ ವೈಕುಂಠ ಸಮಾರಾಧನೆ ಅಂತ ಏನು ಹೇಳ್ತಾರಲ್ಲ, ಆ ಮನೆಯಲ್ಲಿ ಯಾರು ಅಗಲಿರ್ತಾರೆ, ಪಿತೃಗಳು ಯಾರು ಮರಣ ಹೊಂದಿರ್ತಾರೆ, ಮರಣ ಹೊಂದಿರತಕ್ಕಂತಹ ಅವರ ಕುಟುಂಬದ 11 ದಿವಸದ ತನಕ, ಅರ್ಥ ಮಾಡ್ಕೊಳ್ಳಿ, 11 ದಿನದ ತನಕ ಆ ಮನೆ ಊಟ ಅಷ್ಟು ಎಲ್ಲರೂ ಮಾಡ್ತಕ್ಕಂಥದ್ದಲ್ಲ. 11 ದಿವಸದವರೆಗೂ ಆ ಕುಟುಂಬದ ಸಂಬಂಧಿಕರಿಗೆ ಮಾತ್ರ ಸೀಮಿತ ಆ ಮನೆ ಊಟ. ಯಾಕೆಂದರೆ 11 ದಿವಸ ಆ ಆತ್ಮ ಆ ಮನೆ ಪರಿಸರದಲ್ಲಿದ್ದು ಯಾರೋ ಒಬ್ಬರ ಮೇಲೆ ಆವಾಹನೆ ಆಗಿ ಅದು ಎಷ್ಟು ಬೇಕೋ ಅಷ್ಟು ಭರ್ಜರಿಯಾಗಿ ಊಟ ಮಾಡುತ್ತೆ. ಇದನ್ನು ಪರೀಕ್ಷೆ ಮಾಡಿ ನೋಡಿ. ಯಾವಾಗೂ ಇಷ್ಟು ಊಟ ಮಾಡೋ ವ್ಯಕ್ತಿ ಎಷ್ಟು ಬಡಿಸಿದ್ರು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಇದು
11 ಅಥವಾ 13 ದಿವಸದವರೆಗೂ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳ ಮನೆಯಲ್ಲಿರುತ್ತೆ. ಹಾಗಾಗಿ ಅದನ್ನು ಮೈಲಿಗೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅದನ್ನು ಆ ಸನ್ನಿವೇಶದಲ್ಲಿ ಪೂಜೆಗಾಗಲಿ ಅಥವಾ ಯಾವುದೋ ದೇವತಾರ್ಜನೆಗಾಗಲಿ ಅಥವಾ ಇನ್ಯಾವುದೋ ಸಂಬಂಧ ಇಲ್ದಿರತಕ್ಕಂಥವ್ರು ರಕ್ತ ಸಂಬಂಧಿಗಳಲ್ದಿದ್ದವರು ಅಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕೆಲವು ಭಾಳ ಮೂಲಾರ್ಥಗಳಿದೆ. ನಾವು ಅಂದ್ಕೊಳ್ತೀವಿ ಬಿಡು ಅದೇನು ತೊಂದರೆ ಇಲ್ಲ, ಮೈಲಿಗೆ ಎಲ್ಲಿಂದ ಬಂದತ್ತು ಮೈಲಿಗೆ, ಮನುಷ್ಯ ಹುಟ್ಟೋದು ಸಾಯೋದು ಎಲ್ಲರೂ ನಾವು ಒಂದೇ ಕಡೆ ಹೋಗ್ತೀವಿ, ಒಂದೇ ಕಡೆನೇ ಬಂದಿದ್ದೀವಿ ಅಂತ ನಾವು ಅನ್ಕೋಬೋದು. ಆದರೆ ಕೆಲವಷ್ಟು ವಿಚಾರಗಳಿಗೆ ಕೆಲವಷ್ಟು ಹಿಂದಿನ ಹಿರಿಯರು ಅರ್ಥಗರ್ಭಿತವಾಗಿ ವಿಚಾರಗಳನ್ನ ಮಾಡಿಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನೂ ಎಲ್ಲ ಮಾಡಲಿಕ್ಕಾಗಲ್ಲ. ಈಗ ಇವತ್ತು ಯಾವುದೋ ಒಂದು ಮರಣಕ್ಕೆ ಬೆಳಗ್ಗೆ ಯಾವುದೋ ವ್ಯಕ್ತಿ ಡೆತ್ ಆಗಿರ್ತಾರೆ, ಯಾರೋ ಸತ್ತಿರ್ತಾರೆ, ಅವ್ರ ಮನೆಗೆ ಹೋಗ್ತೀರಿ, ಅವ್ರಿಗೊಂದು ಹಾರ ಹಾಕ್ತೀರಿ, ನಮಸ್ಕಾರ ಮಾಡ್ತೀರಿ, ಬರ್ತೀರಿ. ಅದಾದಮೇಲೆ ನೀವು ಸ್ನಾನ ಮಾಡಲೇಬೇಕು. ಮರಣ ಹೊಂದಿದಂಥ ವ್ಯಕ್ತಿಗಳ ಮನೆಗೆ ಹೋಗಿ ಬಂದರೆ ಖಂಡಿತವಾಗ್ಲೂ ನೀವು ಸ್ನಾನ ಮಾಡಿ ಬಟ್ಟೆಗಳನ್ನು ಮೈಲಿಗೆ ಬಟ್ಟೆ ಆಗುತ್ತೆ, ಅದನ್ನು ಬಟ್ಟೆ ನೆನೆಸಲೇಬೇಕು, ನೀರಲ್ಲಿ ನೆನೆಸಬೇಕು ನೀವು. ಹಿಂದೆ ಹಾಗಿತ್ತು, ಈಗ ಹಂಗಲ್ಲ. ಈಗ ಸ್ಮಶಾನಕ್ಕೆ ಹೋಗಿ ಬಂದ್ಬಿಡೋದು. ಎಲ್ಲರೂ ಸ್ಮಶಾನಕ್ಕೆ ಹೋಗ್ತೀರಿ, ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತೀರಿ, ತಪ್ಪಲ್ಲ. ಅದೊಂದು ಮಹಾಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ. ಆದರೆ ಆ ಪ್ರಾಂತ್ಯಕ್ಕೆ ಹೋಗಿ ಬಂದಾದ ನಂತರ ನೀವು ಅಲ್ಲೇ ತಲೆಗೆ ಸ್ನಾನ ಮಾಡಬೇಕು. ಅಥವಾ ಮನೆಗೆ ಬಂದ ತಕ್ಷಣ ಎಲ್ಲರನ್ನೂ ಮುಟ್ಕೊಳ್ದಿರ ಮನೆಯಿಂದ ಹೊರಗಡೆ ಸ್ನಾನ ಮಾಡಬೇಕು. ನಿಮ್ಮ ಮನೆಯ ಪ್ರಥಮ ದ್ವಾರವನ್ನು, ಅಂದರೆ ನಿಮ್ಮ ಮನೆಯ ವಾಸ್ಕಲ್ನು ನಿಮ್ಮ ಮನೆಯ ಒಳಗಡೆಗೆ ಸಡನ್ನಾಗಿ ಬರಬಾರ್ದು. ಸ್ಮಶಾನಕ್ಕೆ ಹೋಗಿ ಬಂದು, ಹಿಂದೆ ಅದನ್ನು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಿದ್ರು. ಸ್ಮಶಾನಕ್ಕೆ ಹೋಗಿ ಬಂದು ಯಾವುದೋ ಅಂತ್ಯಕ್ರಿಯೆಗಳಲ್ಲಿ, ಅಂತ್ಯ ಸಂಸ್ಕಾರದ ಕ್ರಿಯೆಗಳಲ್ಲಿ ನೀವು ಪಾಲ್ಗೊಂಡು ಅಲ್ಲಿಂದ ನೇರವಾಗಿ ನಿಮ್ಮ ಮನೆ ಒಳಗೆ ಬರಬಾರ್ದು. ಮನೆಯಿಂದ ಹೊರಗಡೆ ಫಸ್ಟ್ ಅಲ್ಲೇ ನಿಂತ್ಕೊಂಡು ಸ್ನಾನ ಮಾಡಿ ಬಟ್ಟೆ ಬಿಚ್ಚಾಕಿ ಬೇರೆ ಬಟ್ಟೆ ಹಾಕೊಂಡು ಮನೆಗೆ ಬರಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹಿಂದೆಲ್ಲ ಏನಪ್ಪ ಅಂದರೆ ಮನೆಗೆ ಹಿತ್ತಲು ಬಾಗಿಲು ಅಂತ ಒಂದು ಇರ್ತಿತ್ತು. ಇವತ್ತಿರೋದೇ 15-20 ಸೈಟಲ್ಲಿ ಮನೆ ಕಟ್ಟೋ ಕಾಲ ಬಂದಾಯಿತು. 4 ಫ್ಲೋರು 5 ಫ್ಲೋರು ಮೇಲಿಗೆ ಹೊಟ್ಟೋಗಿರ್ತೀವಿ. ಎಲ್ಲಿಂದ ಸ್ನಾನ ಮಾಡೋದು? ಇರೋದು ಒಂದೇ ಬಾಗಿಲು, ಆ ಬಾಗಿಲೊಳಗೆ ಹೋಗಬೇಕು. ಅಲ್ಲಿ ಶುಭ ಆದರೂ ಅಶುಭ ಆದರೂ ಒಂದೇ. ಆದರೆ ಮನೆಗೊಂದು ದೇವರು, ಹಿರಿಯರು, ಗೌರವ ಅಥವಾ ಅದಕ್ಕೆ ಸಂಬಂಧಪಟ್ಟ ವಾಸ್ತು ಬಲ, ಆ ವಾಸ್ತುವಲ್ಲಿ ಯಾವುದೇ ತರಹ ಬೇರೆ ದೋಷಗಳು ಬರಬಾರ್ದು ಅಂದರೆ ಇದನ್ನು ಸ್ವಲ್ಪ ಆದರೂ ನೀವು ಪಾಲನೆ ಮಾಡಬೇಕು. ಅದಕ್ಕಾಗಿ ಇಂತಹ ಒಂದು ಕ್ರಿಯೆಗಳಿಗೆ, ಅಪರಕರ್ಮಗಳಿಗೆ, ಇದನ್ನು ಅಪರಕರ್ಮ ಅಂತ ಹೇಳ್ತಾರೆ. ಅಪರಕರ್ಮಕ್ಕೆ, ಶ್ರಾದ್ದಕ್ಕೂ ಅಥವಾ ಸ್ಮಶಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಶ್ರಾದ್ದ ದೇವತಾ ಪಿತೃಯಜ್ಞ ಅಂತಲೇ ಹೇಳ್ತಾರೆ. ಹಾಗಾಗಿ ಪಿತೃಯಜ್ಞದಲ್ಲೂ ಸಹಿತ ಶುಭಕ್ಕೆ ಸಂಬಂಧಪಡ್ತಕ್ಕಂಥ ಇನ್ವಿಟೇಷನ್ಸನ್ನು, ಮದುವೆ ಮುಂಚೆ ನಾಮಕರಣದ ಕಾರ್ಡನ್ನು ಆಕ್ಚುಲಿ ಹೇಳಬೇಕಂದ್ರೆ ಆ ಸಮಯದಲ್ಲಿ ಆ ಮನೇಲಿ ಕರೀಲೇಬಾರ್ದು. ಆ ದಿನ ಬಿಟ್ಟು ಮತ್ತೊಂದು ದಿನ ಹೋಗಬೇಕು. ಅಯ್ಯೋ ನನ್ನ ಟೈಮ್ ಇಲ್ಲ, ಈ ಮಾರ್ಗಕ್ಕೆ ಬಂದುಬಿಟ್ಟಿದ್ದೀನಿ, ಕತ್ತರಗುಪ್ಪೆ ಬಂದಿದ್ದೀನಿ, ಇವತ್ತು ಅವ್ರ ಮನೆಗೆ ಹೋಗಲೇಬೇಕು, ನಾಳೆ ತಿರುಗಿ ಕತ್ತರಗುಪ್ಪೆ ನಾನು ಬರೋಕ್ಕಾಗಲ್ಲ ಅಂದರೆ ಅದು ಮೂರ್ಖತನದ ಪರಮಾವಧಿ. ಅಂಥ ದಿವಸ ಆ ಮನೆಗೆ ತೊಳಿಬಾರ್ದು, ಆ ಮನೆಗೆ ಬರಬಾರ್ದು. ಅವತ್ತು ಶುಭ ಕಾರ್ಯ ಹೇಳ್ಕೊಂಡು ಇನ್ವಿಟೇಷನ್ ತೊಗೊಂಡು ಅಂಥ ಮನೆಗೆ ಬರಬಾರ್ದು. ಅದು ಮಾರನೇ ದಿವಸಕ್ಕೆ ಬನ್ನಿ, ತಪ್ಪಲ್ಲ. ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ, ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಹೋದರು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ದಲಿತಾಂಬಿಕಾಯ ನಮಃ ದಲಿತಾಂ ಬಾಲಾತ್ ತ್ರಿಪುರ ಸುಂದರೀರ್ಭಾಂ ಸರ್ವಮಂಗಳಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 10/10/2023 ಮಂಗಳವಾರ, ಏಕಾದಶಿ, ಆಶ್ಲೇಷ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಏಕಾದಶಿ ಎಂಬತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪಕ್ಷಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ, ಪಕ್ಷಮಾಸದ ಏಕಾದಶಿ ಮಹಾವಿಷ್ಣುವಿಗೆ ಬಹಳ ಪ್ರೀತಿ. ಇವತ್ತು ಯಾರೆಲ್ಲ ಶ್ರಾದ್ದ ಕರ್ಮಾದಿಗಳನ್ನು ಪಕ್ಷಮಾಸವನ್ನು ಆಚರಣೆ ಮಾಡ್ತಿದ್ದೀರಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏಕಾದಶಿಯಂದು ಪಕ್ಷಮಾಸ ಆಚರಣೆ ಹೇಗೆ? ಏಕಾದಶಿಯಂದು ಪಕ್ಷಮಾಸ ಅಂತಕ್ಕಂಥದ್ರಲ್ಲಿ ಯಾಕೆಂದರೆ ಶ್ರಾದ್ದ ಕರ್ಮಾದಿಗಳಾಗಲಿ ಪಕ್ಷದಲ್ಲಾಗಲಿ ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಏನಪ್ಪ ಅಂದರೆ ಹಿರಿಯರಿಗೆ ಅವರಿಗಿಡುವಂತಹ ಪಿಂಡ ಪ್ರದಾನವೋ ಅಥವಾ ಶ್ರಾದ್ದ ಕರ್ಮಾದಿಗಳಲ್ಲಿ ಎಡೆ ಇಡುವಂತಹದ್ದು ಇಂಥದ್ದೊಂದು ಕ್ರಮ ಇದೆ. ಈ ಕ್ರಮವನ್ನು ಆಚರಣೆ ಮಾಡೋದಾದರೆ ಒಂದಷ್ಟು ಜನ ಏಕಾದಶಿ ಎಂದು ನಡೆಸ್ತಾರೆ, ಒಂದಷ್ಟು ಜನ ಏಕಾದಶಿ ಎಂದು ಇದು ನಡೆಸೋದಕ್ಕಾಗೋದಿಲ್ಲ. ಏಕಾದಶಿ ಬಂದರೆ ಅದನ್ನು ದ್ವಾದಶಿ ಪಾರಾಯಣ ಆದಮೇಲೆ ಮಾಡೋರು ಇರ್ತಾರೆ. ಆದರೆ ಇವತ್ತಿನ ದಿವಸ ನಿಜಕ್ಕೂ ಹೇಳಬೇಕಂದ್ರೆ ಏಕಾದಶಿ ಇವತ್ತು ಕ್ರಮ ಇದ್ದರೆ
ಇವತ್ತು ನಿಮ್ಮಲ್ಲಿ ಏಕಾದಶಿ ತಿಥಿ ಇದ್ದು ಆ ಏಕಾದಶಿಯಿಂದೇ ಮರಣ ಹೊಂದಿರತಕ್ಕಂಥ ತಿಥಿವಾರವಿತ್ತಾಗಿದ್ದರೆ ಅದನ್ನು ಇವತ್ತು ನಡೆಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಏಕಾದಶಿ ಎಂಬತಕ್ಕಂಥದ್ದು ಮಹಾವಿಷ್ಣುವಿಗೆ ಬಹಳ ಇಷ್ಟವಾಗಿರತಕ್ಕಂಥದ್ದು, ಬಹಳ ವಿಶೇಷತೆ ಇರತಕ್ಕಂಥದ್ದು. ಏಕಾದಶಿ ಉಪವಾಸ ಇದೆ ನಿಜ, ಆದರೆ ಶ್ರಾದ್ದ ಕರ್ಮಾದಿಗಳಿಗೆ ತಿಥಿಗಳಿಗೆ ಇದು ಸಲ್ಲದು. ಇದನ್ನು ಅದರದೇ ಆದಂಥ ಕ್ರಮದಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇದೆ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದು ಒಂದು ಕ್ರಮ, ಜೊತೆಗೆ ಏಕಾದಶಿ ಪಕ್ಷವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮತ್ತೊಂದು ಕ್ರಮ. ಏಕಾದಶಿ ಒಂದಷ್ಟು ಜನ ಉಪವಾಸ ಇರತಕ್ಕಂಥದ್ರಿಂದ ಇವತ್ತಿನ ದಿವಸ ಬಂದವರು ಬರೀ ನಮಸ್ಕಾರ ಮಾಡಿಕೊಂಡು ಮುಂದೆ ನಡೆಯುವಂಥ ಕ್ರಮ ಇರುತ್ತೆ, ಕೆಲವರು ಊಟ ಮಾಡೋದಿಲ್ಲ. ಆದರೆ ನಮ್ಮ ಮನೆಗೆ ಬಂದಂತಹ, ನಮ್ಮ ವಂಶಿಕರೇ ಆದಂತಹ ಅಥವಾ ನಮ್ಮ ಕುಟುಂಬದಾಗಿದ್ದಂತಹ ಅಥವಾ ರಕ್ತ ಸಂಬಂಧಿಗಳಾದರೂ ಏಕಾದಶಿ ಪ್ರತಿ ಮಾಸದಲ್ಲೂ ಉಪವಾಸ ಮಾಡ್ತಕ್ಕಂಥವ್ರು ಇವತ್ತಿನ ದಿವಸ ಬಂದು ನಮಸ್ಕಾರ ಮಾಡ್ಬೋದೇ ಬಿಟ್ಟರೆ ಆಹಾರ ತಗೊಳ್ಳಿಕ್ಕಾಗಲ್ಲ. ಅದನ್ನು ನಿಷ್ಠೂರ ಮಾಡಬಾರ್ದು. ಯಾಕೆ ಊಟ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ನೀವು ಎತ್ತಲೇಬಾರ್ದು. ಯಾಕೆಂದರೆ ಏಕಾದಶಿ ಉಪವಾಸ ದ್ವಾದಶಿ ಪಾರಾಯಣ. ಹಾಗಾಗಿ ಇವತ್ತಿನ ದಿವಸ ಪಕ್ಷ ಮಾಡೋದ್ರಲ್ಲೂ ಖಂಡಿತ ತಪ್ಪಲ್ಲ. ಆದರೆ ಆ ಪದ್ಧತಿ ಮತ್ತು ಪ್ರತಿ ವರ್ಷವೂ ಇದರಲ್ಲೇ ನಡೀತಿದ್ರೆ ನಡೆಸಿ, ಅಥವಾ ಏಕಾದಶಿಯಿಂದ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ತಪ್ಪಲ್ಲ. ಯಾಕೆಂದರೆ ನಿಮ್ಮ ಕುಟುಂಬದ, ನಿಮ್ಮ ರಕ್ತ ಸಂಬಂಧಿಗಳಾಗಿರ್ತಕ್ಕಂಥವರು ಬಂದು ದೇವರಿಗೆ ಅಂದರೆ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ನೀವು ಮಾಡಿರ್ತಕ್ಕಂತಹ ಏನು ಖಾದ್ಯಗಳಿದೆಯೋ, ಏನು ಪ್ರಸಾದ ಇದೆಯೋ, ಏನು ನೈವೇದ್ಯಕ್ಕೆ ಇಟ್ಟಿರ್ತೀರೋ ಆ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿದ್ರೆ ನಿಮಗೂ ಸಮಾಧಾನ, ಒಂದು ತೃಪ್ತಿ. ಯಾಕೆಂದರೆ ನೀವು 4 ಜನ ಊಟ ಮಾಡಿ ಇನ್ನು 8 ಜನರ ಉಪವಾಸ ಇಡ್ತಕ್ಕಂಥದ್ರಲ್ಲಿ ಅದು ಅರ್ಥ ಇಲ್ಲ. ಆದರೆ ಏಕಾದಶಿ ಆಚರಣೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ, ಅದು ಮಾಡಲೇಬೇಕು. ಇರಲಿ, ವಿಚಾರಗಳು ತಿಳಿಸ್ತಾ ಹೊರಟ್ರೆ ದಿನಪೂರ್ತಿ ಸಾಕಾಗೋದಿಲ್ಲ. ಆದರೆ ಪಕ್ಷ ಮಾಸದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ತಿಳ್ಕೊಳ್ಳಿ, ಅದಂತೆ ಪಾಲನೆ ಮಾಡಿ. ಎಲ್ಲರ ಕುಟುಂಬದಲ್ಲೂ ಈ ಒಂದು ಪಕ್ಷ ಮಾಸವನ್ನು, ಶ್ರಾದ್ದ ಕರ್ಮಾದಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಲೇಬೇಕು. ದೇವತಾ ಕಾರ್ಯ, ದೇವರ ಪೂಜೆ, ದೇವರ ಯಜ್ಞಗಳು ಅಥವಾ ದೇವರಿಗೆ ನಡೆಸುವಂಥ ಪೂಜಾ ಅನುಷ್ಠಾನಗಳು ಇದು ನಿಂತರೂ ಪರವಾಗಿಲ್ಲ. ಆದರೆ ಹಿರಿಯರ ಕಾರ್ಯಕ್ರಮಗಳನ್ನು, ಹಿರಿಯರಿಗೆ ಸಲ್ಲಿಸಬೇಕಾದ ಗೌರವವನ್ನು, ಹಿರಿಯರಿಗೆ ಶ್ರಾದ್ದ ಕರ್ಮಾದಿಗಳನ್ನು, ಪಕ್ಷ ಮಾಸವನ್ನು ಇದರ ಆಚರಣೆ ಯಾವ ಕುಟುಂಬದಲ್ಲಿ ಮಾಡಲ್ಲ, ಯಾರು ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ, ಯಾವ ಕುಟುಂಬದಲ್ಲಿ ಇದನ್ನು ಬೇಜವಾಬ್ದಾರಿತನವಾಗಿ ನೋಡ್ತೀರಿ, ಆ ಕುಟುಂಬಕ್ಕೆ ಏನೇ ಆದರೂ ಯಶಸ್ಸು, ಏಳಿಗೆ ಎಂಬತಕ್ಕಂಥದ್ದು ಖಂಡಿತ ನಿಮ್ಮ ಜನ್ಮದಲ್ಲಿ ಸಿಕ್ಕೋದಿಲ್ಲ. ನೀವು ಮಾಡುವಂಥ ಪೂಜಾ ಕರ್ಮಾದಿಗಳು ಸಹಿತ, ಪೂಜೆಗೆ ಮಾಡಬೇಕಾದ್ದು ದಾನ ಧರ್ಮಾದಿಗಳು ಸಹಿತ ಅದರ ಫಲಾಫಲಗಳು ಸಿಗಬೇಕಾದ್ರೆ ಹಿರಿಯರಿಂದ ಮಾತ್ರ ಸಾಧ್ಯ. ಹಿರಿಯರನ್ನು ಬಿಟ್ಟು ನೀವೇನೋ ಮಾಡ್ತೀವಿ ಅಂತ ಹೊರಟ್ರೆ, ನಾನೊಂದು ಕೋಟಿ ಖರ್ಚು ಮಾಡಿ ದೊಡ್ಡದಾಗಿ ಅಲಂಕಾರ ಮಾಡಿಸಿ ದೊಡ್ಡ ಯಜ್ಞ ಮಾಡಿಸಿದ್ದೀವಿ ಅಂದರೆ ಅದರಲ್ಲಿ ರಾಗಿ ಕಾಳಿನಷ್ಟು ನಿಮಗೊಂದು ಒಳ್ಳೆಯದಾಗೋದೇ ಇಲ್ಲ. ಇದು ಶತಸಿದ್ಧ. ಇದು ನಾನು ಹೇಳೋ ಮಾತಲ್ಲ, ಧರ್ಮಶಾಸ್ತ್ರ ಸಾರಿ ಹೇಳೋ ಮಾತು. ಮೊದಲು ನೀವು ಸಲ್ಲಿಸಬೇಕಾದ್ದು ನಿಮ್ಮ ಮನೆ ಹಿರಿಯರ ಗೌರವ. ಹಿರಿಯರಿಗೆ ಗೌರವ ಸಲ್ಲಿಸಿ, ಹಿರಿಯರನ್ನು ಕಾಪಾಡಿ, ಹಿರಿಯರಿಗೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳಿಂದ ಅದನ್ನು ಚಾಚು ತಪ್ಪದಿರ ಮಾಡಿ ಅದರ ಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಮೊದಲಿನ ಆದ್ಯತೆ ನಿಮ್ಮ ಮನೆ ಹಿರಿಯರು. ಮನುಷ್ಯ ಬದುಕಿರುವ ತನಕ ತಂದೆ ತಾಯಿ ಗೌರವಿಸಬೇಕು, ತಂದೆ ತಾಯಿ ಆರಾಧಿಸಬೇಕು. ತಂದೆ ತಾಯಿ ಆಶೀರ್ವಾದದೊಂದಿಗೆ ಹಾಕುವ ಪ್ರತಿ ಹೆಜ್ಜೆ, ತಂದೆ ತಾಯಿ ಗತಿಸಿದ ನಂತರ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನ, ಅವರ ಆಶೀರ್ವಾದವನ್ನು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಅವರ ಆಶೀರ್ವಾದದಿಂದಲೇ ನಡಿಬೇಕು. ಇದನ್ನು ಯಾವೊಬ್ಬ ವ್ಯಕ್ತಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿದ್ರೆ, ಹೆಜ್ಜೆ ಹಾಕಿದ್ರು, ನೀವು ಕೋಟಿಗೆ ಬದುಕಿದ್ರು ಅದು ಶೂನ್ಯಕ್ಕೆ ಸಮಾನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿ ಫಲದ ಕಡೆ ಗಮನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿಯವರು ಇವತ್ತು ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಜಯವನ್ನೇ ಸಾಧನೆ ಮಾಡ್ತೀರಿ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡುವಾಗ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ ಮತ್ತು ಅಕ್ಕಿ, ಈ ಎರಡೂ ಧಾನ್ಯಗಳನ್ನು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರುಗಿಡದ ಮೇಲೆ ಹಾಕಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ದೂರ ಆಗುತ್ತೆ. ಅದರಿಂದ ಹೆಚ್ಚಿನ ಒಳಿತನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾದ್ದು, ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆ ಮನಸ್ಸಿನಿಂದ ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆಗೆ ಹೊರಟ್ರೆ ಅಷ್ಟೇ ಒಳ್ಳೆ ಫಲವನ್ನು ಈ ಶುಭ ದಿನದಂದು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ಅಡ್ಡಿ ಆತಂಕದಲ್ಲಿದೆ.
ಮಾಡುವಂಥ ಯಾವುದೇ ಕೆಲಸವೂ ಅದು ಸೀದಾ ಪರಿಪಕ್ವತೆಯಿಂದ ಇಲ್ಲದಂಥ ರೀತಿಯಲ್ಲಿರೋದ್ರಿಂದ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಭಾಳಷ್ಟು ಸೂಕ್ತ. ಅದರ ಮಧ್ಯದಲ್ಲಿ ಇವತ್ತು ಯಾವ ಹಿರಿಯರಾಗಲಿ, ನಿಮ್ಮ ಕುಟುಂಬದ ಹಿರಿಯರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹಪಾಠಿಗಳಾಗಲಿ, ಯಾರೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಬೇಕು. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಇವತ್ತು ನಡೆದಿದ್ದೇ ಆದರೆ ವೃಷಭ ರಾಶಿಯವರು ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ಶುಭ ದಿನ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನು ಸಾಧ್ಯವಾದಷ್ಟು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ 1:45 ಬಹಳ ಎಚ್ಚರಿಕೆಯಿಂದಿರಬೇಕು. 12ರಿಂದ 1:45 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿರ್ಣಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ತೊಂದರೆ ಅನ್ಸಕ್ಕಂಥದ್ದು ಎದುರಿಸಬೇಕಾಗತ್ತೆ. ಅದರಿಂದ ಇವತ್ತು ಶುಭ ಸಂಧ್ಯಾಕಾಲ ಅಂದರೆ ಸಂಧ್ಯಾಕಾಲ, ಅದರಲ್ಲೂ ಸಂಜೆ ಗೋಧೂಳಿ ಲಗ್ನದಲ್ಲಿ ಮತ್ತಷ್ಟು ವಿಶೇಷವಾದಂಥ ಅದೃಷ್ಟದ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಆರೋಗ್ಯದಲ್ಲಾಗುವಂತಹ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿಗಾದರೂ ಅಲ್ಲಿಂದಲೇ ಪರಿಹಾರವನ್ನು ಕಂಡುಕೊಳ್ಬೇಕಾದ್ದು ವೃಷಭ ರಾಶಿಯವರಿಗೆ ಇವತ್ತು ಎಚ್ಚರಿಕೆಯ ನುಡಿ. ಹಾಗಾಗಿ ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆಯಿಂದ ಹೊರಡುವಾಗ ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಮನೆಯಿಂದ ಹೊರಡುವಾಗಲಿ, ವ್ಯವಹಾರ ಮಾಡುವಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಒಂದು ಉನ್ನತವಾದಂಥ ಸ್ಥಿತಿಗತಿಯನ್ನು ಸಂಪಾದನೆ ಮಾಡುವಂಥದ್ದು, ಒಂದು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆತ್ಮೀಯರು ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತಾಡಿಸ್ಕೊಳ್ತಕ್ಕಂಥದ್ದು ಅಥವಾ ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತಕ್ಕಂತಹ ಅದೃಷ್ಟ ಫಲ ನಿಮ್ಮ ರಾಶಿ ಫಲದಲ್ಲಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಂಗಳವಾರ ಆದ್ದರಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನಾಗಲಿ ಅಥವಾ ಹನುಮನ ಸಾನ್ನಿಧ್ಯ ಆಗಲಿ ಇಂತಹ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ 45 ನಿಮಿಷ 2ರಿಂದ 2 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿದ್ದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಅಥವಾ ಈ ಒಂದು ಸಮಯವನ್ನು ದಾಟಿದ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲದಲ್ಲಿ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಆದರೆ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಸಾಧ್ಯವಾದಷ್ಟು ಆಡುವ ಮಾತು ಭಾಳ ಜೋಪಾನವಾಗಿರಬೇಕು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದರಿಂದ ಆಡುವ ಪ್ರತಿ ಮಾತನ್ನು ಸ್ವಲ್ಪ ಜಾಗೃತೆಯಿಂದ ಆಡಿದ್ರೆ ಹೆಚ್ಚಿನ ಫಲವನ್ನೇ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅರ್ಧ ತಲೆನೋವು, ಮೈಕೈ ನೋವು, ಶೀತ ಬಾಧೆ, ನೆಗಡಿ, ಬಹುಶಃ ಹೊರಗಿರ್ತಕ್ಕಂಥ ಇವತ್ತಿನ ವಾತಾವರಣವೂ ಹಾಗೇ ಇದೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಇರ್ತಕ್ಕಂಥ ಚಂದ್ರ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜಾತಕದಲ್ಲಿ ಚಂದ್ರ ಯಾವಾಗ ಈ ಪ್ರಕಾರವಾಗಿ ಆಗಿರ್ತಾನೋ ದೇಹದಲ್ಲಾಗುವಂಥ ಬದಲಾವಣೆಗಳು ಹಾಗೇ ಇರುತ್ತೆ. ಮನಸ್ಸಿಗಿರ್ತಕ್ಕಂತಹ ಒಂದಷ್ಟು ನೋವಿನ ಸಂಗತಿ. ಸಮಾಧಾನವಾಗಿರಬೇಕು, ತೃಪ್ತಿಕರವಾಗಿರಬೇಕು, ಹಸನ್ಮುಖಿಯಾಗಿರಬೇಕು, ಕುಟುಂಬದಲ್ಲಿ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು ಅಂತ ತಾವು ಅಂದುಕೊಂಡ್ರು ನಿಮ್ಮ ಪರಿಸರ ಅದಕ್ಕೆ ಒದ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯದಲ್ಲೂ ಒಂದಲ್ಲ ಒಂದು ಥರ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ, ಅಸಮಾಧಾನ ಎಂಬತಕ್ಕಂಥದ್ದು ಇರುತ್ತೆ. ಜೊತೆಗೆ ನಿಂದಕರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಹಾಕುವ ಪ್ರತಿ ಹೆಜ್ಜೆ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಕಾಣುವಂಥ ರೀತಿ ಇರುತ್ತೆ. ಕೈಯಲ್ಲಿರ್ತಕ್ಕಂಥ ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಇಡ್ತೀರಿ, ಅದರ ಹುಡುಕಾಟದಲ್ಲಿ ಸಮಯವನ್ನು ವೃಥಾ ವೇಸ್ಟ್ ಮಾಡ್ತೀರಿ. ಇವತ್ತಿನ ದಿವಸ ನಿಮ್ಮ ಆಹಾರ ಪದ್ಧತಿ ಇರಲಿ, ವ್ಯವಹಾರ ಇರಲಿ, ಯಾವುದನ್ನು ಏನೇ ಮಾಡಬೇಕಾದರೂ ಒಂದನ್ನು 2 ಬಾರಿ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಏನೇ ಆದರೂ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಯಾರಿಗೂ ತಲೆ ತಗ್ಗಿಸಬೇಕಾದ್ದಿಲ್ಲ ಅಥವಾ ಯಾರೊಬ್ಬರು ನೋಡಿ ಭಯಪಡಬೇಕಾದ್ದಿಲ್ಲ. ನಿಮ್ಮದೇ ಆದಂಥ ಗರ್ಜನೆ, ನಿಮ್ಮದೇ ಆದಂಥ ಕಾಯಕ, ನಿಮ್ಮದೇ ಆದಂಥ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆ 20 ನಿಮಿಷದಿಂದ 3:15 ಮಾತ್ರ ಭಾಳ ಜಾಗ್ರತೆ ಬೇಕು. ಯಾಕೆಂದರೆ ಈ ಒಂದು ಸಮಯ ದಾಟೋ ತನಕ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗ್ತಾನೆ ಇರುತ್ತೆ. ಹಾಗೆ ಇವತ್ತಿನ ಕೆಲಸಗಳು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಜೋಶಾಗೇ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಧೈರ್ಯದಲ್ಲೇ ಮುಂದೆ ನಡೀತೀರಿ. ಆದರೆ ಅಲ್ಲೇ ಆಗುವಂತಹ ವ್ಯತ್ಯಾಸಗಳು ಇರುತ್ತೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಜೋಪಾನ ಬೇಕು. ಕೊಟ್ಟ ವಸ್ತು ಪುನಃ ವಾಪಸ್ ಬರೋದು ಬಹಳ ಕಷ್ಟ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ, ಆಲೋಚನೆ ಮಾಡುವ ಪ್ರತಿ ಯೋಚನೆ ಸರಿಯಾದಂಥ ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು.
ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಬೆಲ್ಲ ಮತ್ತು ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಅದನ್ನು ವಿಷ್ಣು ಸಾನ್ನಿಧ್ಯಕ್ಕೋ ಅಥವಾ ಮನೆ ಮುಂದೆ ಇರತಕ್ಕಂಥ ಹಸಿರು ಗಿಡಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಗುರುಗಳ ಸಾನ್ನಿಧ್ಯಕ್ಕೋ ಹೋಗಿ ಬರ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿರಿ. ನಿಮಗೆ ಮೂಗಿನ ತುದಿಯಲ್ಲಿ ಕೋಪ ಇದೆ ಅಂತ ಮತ್ತೊಬ್ಬರ ಮೇಲೆ ಆ ಗರ್ಜನೆ ಮಾಡಬಾರ್ದು. ಸಾಧ್ಯವಾದಷ್ಟು ತಾಳ್ಮೆ, ಸಮಾಧಾನವಾಗಿರಬೇಕು. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ನಿಮ್ಮ ತಲೆಯ ಹಿಂಭಾಗ, ಕುತ್ತಿಗೆಯಿಂದ ಮೇಲ್ಭಾಗ, ತಲೆ ಹಿಂಭಾಗದಲ್ಲಿ ಒಂದಷ್ಟು ನೋವು ಬರುವಂಥ ಸಾಂದ್ರತೆಗಳಿರುತ್ತೆ. ಭಾಳ ಜೋಪಾನ, ಎಚ್ಚರಿಕೆ ಇರಿ. ಕುತ್ತಿಗೆ ಹಿಂಭಾಗದಲ್ಲಾಗಲಿ ತಲೆ ಹಿಂಭಾಗದಲ್ಲಾಗಲಿ ನೋವು ಬರ್ತಕ್ಕಂಥ ಸನ್ನಿವೇಶ ಇದ್ದರೆ, ಬಂದಂಥ ಕಾಲ ಆದರೆ ಹಿಂದಲೇ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ನೀವು ನಿರ್ಲಕ್ಷ್ಯತನ ಮಾಡಿದ್ರೆ ಮತ್ತೊಂದು ಸಮಸ್ಯೆ ಎದುರಾಗ್ಬೋದು. ಭಾಳ ಜೋಪಾನ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ಸಮಸ್ಯೆ ಅಂತ ಇದ್ರಾದರೂ ಆಗಿಂದಲ್ಲೇ ಅದಕ್ಕೆ ಸರಿಯಾದಂಥ ಪರಿಹಾರಗಳನ್ನು ಕಂಡುಕೊಂಡು ಬೇಗ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದು ಬಹಳ ಉತ್ತಮ ಅನಿಸುತ್ತೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಬಹುದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಬೆಳಗ್ಗೆ ನೀವು ಸೂರ್ಯ ನಮಸ್ಕಾರ ಮಾಡಿ ನಿಮ್ಮ ಜನ್ಮದಾತರಂತಹ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದದೊಂದಿಗೆ ನೀವು ಮನೆಯಿಂದ ಆಚೆ ಹೊರಡೋದು ಭಾಳಷ್ಟು ಉತ್ತಮ. ಜೊತೆಗೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ, ಅಂದರೆ ನೀವು ಊಟ ಮಾಡೋದಕ್ಕಿಂತ ಒಂದಷ್ಟು ಮುಂಚಿತವಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂಚೂರು ಆಹಾರವನ್ನು ಉಣಬಡಿಸುವಂಥ ಕಾಯಕವನ್ನು ಸಿಂಹರಾಶಿಯವರು ಮಾಡಿದ್ದೇ ಆದರೆ ಇವತ್ತು ಬಂದೊದಗುವಂಥ ಎಂಥ ಒಂದು ದೊಡ್ಡ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗಿ ಅದರಿಂದ ಒಂದಿಷ್ಟು ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಚಿಂತನೆಯನ್ನು ಇವತ್ತು ಸಾಕಷ್ಟು ಸಾರ್ಥಕತೆ ಮಾಡಿಕೊಳ್ತೀರಿ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ಮಧ್ಯಾಹ್ನ 12ರ ನಂತರ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮ ಬಾಲ್ಯ ಸ್ನೇಹಿತರಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಆದ್ಯತೆ ಸಿಗುವಂಥ ಸ್ಥಾನಮಾನವಾಗಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭ ಗಳಿಸ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಾಗಲಿ, ಎಲ್ಲದರಿಂದಲೂ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ದಿನ ಇವತ್ತು ಶುಭ ಮಂಗಳವಾರ. ಅದರಲ್ಲೂ ಪ್ರಸನ್ನ ಆಂಜನೇಯ ಸ್ವಾಮಿ ಆಗಲಿ ಅಥವಾ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಆಗಲಿ ಅಥವಾ ಇದಕ್ಕಿಂತ ಮುಖ್ಯವಾಗಿ ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಒಂದು ಕ್ರಮಕ್ಕೆ ತಾವು ಮುಂದಾದರೂ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಯಾವುದೊಂದು ವಿಚಾರಕ್ಕೆ ಕೈ ಹಾಕಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರಿ. ನಿಂದಕರು ಸಾಕಷ್ಟು ಜನ, ಹಾಗೆ ನಿಮ್ಮ ಬಗ್ಗೆ ಬೇರೆ ಥರ ಮಾತಾಡ್ತಕ್ಕಂಥವರು ಸಾಕಷ್ಟು ಜನ ಆಗ್ತಾರೆ. ಯಾರೊಬ್ಬರ ಮಾತುಗೂ ಕಿವಿ ಕೊಡ್ದಿರ ನೀವು ಹಾಕುವ ಹೆಜ್ಜೆಯನ್ನು ನಿಮ್ಮ ಮನಸ್ಸಿಗೆ ತೃಪ್ತಿ ಅನಿಸೋದನ್ನು ಮಾತ್ರ ನೀವು ಮಾಡಿ. ಮತ್ತೊಬ್ಬರ ಮಾತಿನ ಮೇಲೆ ನಿಮ್ಮ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಅಲ್ಲಿ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಅಂದರೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಮೀನಿನ ಹೆಜ್ಜೆಯನ್ನಾದರೂ ಕಂಡುಹಿಡಿಯಬಹುದು, ಮನಸ್ಸನ್ನು ಕಂಡುಹಿಡಲಿಕ್ಕೆ ಆಗೋಲ್ಲ ಅಂತ ಮಾತಿದೆ. ಹಾಗೆ ಇವತ್ತು ಆಮೆ ಥರ ನಡೀತಕ್ಕಂಥ ಪರಿಸ್ಥಿತಿ ಇವತ್ತು ತುಲಾರಾಶಿಯವ್ರದ್ದಾಗುತ್ತೆ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಒಂದು ಅಥವಾ ಹೊರಗಡೆ ಇರ್ತಕ್ಕಂಥದ್ದು ಮತ್ತೊಂದಾಗುತ್ತೆ. ತಾವು ಏನು ಅಂದುಕೊಂಡಂಥ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸದ ಬಗ್ಗೆ ನಿಮ್ಮ ಜಾಗೃತಿ ಓಡಾಡ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವರು ಯಾವುದೊಂದು ವಿಚಾರದಲ್ಲಿ ಮಾಡಬೇಕಾದ್ರೂ, ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಮಧ್ಯಾಹ್ನ 2 ಗಂಟೆ ನಂತರನೇ, ಅಂದರೆ ಅಪರಾಹ್ನ ಕಾಲದಿಂದ ಆಚೆಗೆ ನಿಮಗೆ ಅನುಕೂಲ ಇದೆಯೇ ವಿನಃ 12 ಗಂಟೆ ಒಳಗಡೆ ತಾವು ಏನು ಮಾಡಿದ್ರೂ ಅದನ್ನು ಮತ್ತೊಂದು ಸತಿ ಮಾಡಬೇಕು. ಅಂದರೆ ಮಾಡೋ ಕೆಲಸನೇ ಮತ್ತೊಂದು ಸತಿ ಮಾಡುವಂಥ ಪರಿಸ್ಥಿತಿ ಇವತ್ತು ತುಲಾರಾಶಿಯವರಿಗೆ ಎದುರಾಗುತ್ತೆ. ಹಾಗಾಗಿ ನಿಮ್ಮ ನಿರ್ಣಯ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಭಾಳ ಜಾಗೃತೆಯಿಂದ ತೆಗೆದುಕೊಳ್ಬೇಕು. ಅದರ ಮಧ್ಯದಲ್ಲಿ ಇವತ್ತಿನ ದಿವಸ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ವೇಗವಾಗಿ ಚಲಿಸ್ತಕ್ಕಂಥದ್ದು, ಭಾಳ ಸ್ಪೀಡಾಗಿ ಮುಂದೆ ನಡೀತಕ್ಕಂಥದ್ದು. ಆ ಸ್ಪೀಡ್ ನಡೆದ್ರೆ ಚೆನ್ನ, ಅದರ ವೆಹಿಕಲಲ್ಲ. ಸಾಧ್ಯವಾದಷ್ಟು ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥದ್ದು, ಡ್ರೈವರ್ಸ್ ಆಗಲಿ ಅಥವಾ ಡ್ರೈವ್ ಮಾಡ್ತಕ್ಕಂಥದ್ದಾಗಲಿ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಇದರಿಂದ ಸಮಸ್ಯೆ ಎದುರಾಗುತ್ತೆ. ಸಮಸ್ಯೆ ಬರೀ ನಿಮಗಷ್ಟೇ ಅಲ್ಲ, ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರಿಗೂ ಸಹಿತ ನಿಮ್ಮ ಡ್ರೈವಿಂಗಿಂದ, ನಿಮ್ಮ ನಡವಳಿಕೆಯಿಂದ ವ್ಯತ್ಯಾಸ ಆಗ್ಬೋದು. ಭಾಳ ಜಾಗೃತಿ ಬೇಕು. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ಚಂಚಲತೆ, ಒಂದಷ್ಟು ಆತಂಕ, ಉದ್ವೇಗತನ, ಅದಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಥಿತಿ, ಇದೆಲ್ಲವೂ ಸಹಿತ ತುಂಬ ಚಂಚಲತೆ ಆಗುತ್ತೆ. ಒಂದಷ್ಟು ಭಯದ ವಾತಾವರಣ ಆಗುತ್ತೆ. ಇದರ ಮಧ್ಯೆ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಇದೆ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ತಪ್ಪದಿರ ತಾವು ಮಾಡಬೇಕಾದ್ದು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಅದನ್ನು ಹಸಿರು ಎಲೆಗಳ ಮೇಲೆ ಅರಿಶಿಣದ ಮುದ್ದೆಯನ್ನಿಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಒಂದಷ್ಟು ಶ್ವಾನಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಇಂತಹ ಒಂದು ಕಾಯಕವನ್ನು ತಾವು ಮಾಡಿದ್ರು ಇರ್ತಕ್ಕಂಥ ದೋಷದಿಂದ ದೂರ ಆಗ್ತೀರಿ. ಸಾಧ್ಯವಾದಷ್ಟು ಈ ಶುಭ ದಿನ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ಸಾಕಿರುವ ನಾಯಿಗಳಾದರೂ ಸರಿ ಅಥವಾ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ, ನಾಯಿಗಳಿಗಿಷ್ಟು ಆಹಾರವನ್ನು ಉಣಬಡಿಸಿ ನೀವು ಮುಂದಿನ ಕೆಲಸವನ್ನು ಮಾಡಿದ್ರೆ ಇರ್ತಕ್ಕಂಥ ದೋಷದಿಂದ ಹೊರಬರ್ತೀರಿ. ಅಲ್ಲಿಂದ ಆಚೆ ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥ ದಿನ. ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಮನಸ್ಸಲ್ಲಿ ಒಂದು ಆತಂಕ ಇರುತ್ತೆ, ಒಂದು ಭಯದ ಸನ್ನಿವೇಶ ಇರುತ್ತೆ. ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ಆ ಸಮಯದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ನನಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ನನಗೆ ಸಿಗುತ್ತೋ ಇಲ್ವೋ, ಈ ಪ್ರಕಾರವಾದಂತಹ ಹಲವಾರು ವಿಭಿನ್ನ ಆಲೋಚನೆಗಳು ವೃಶ್ಚಿಕ ರಾಶಿಯವರಿಗೆ ಬರ್ತಕ್ಕಂಥದ್ದು ಸಹಜವೇ. ಆದರೆ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟವಿದೆ. ನಿಮ್ಮ ಕುಲದೇವರ ಅನುಗ್ರಹದಿಂದ, ನಿಮ್ಮ ನಡವಳಿಕೆಯಿಂದ ಇವತ್ತು ಕೊಟ್ಟ ಮಾತಿನಂತೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಇವತ್ತಿನ ದಿವಸ ಮೊಣಕಾಲಾಗಲಿ ಕಾಲಿನ ಹೆಬ್ಬೆರಳಾಗಲಿ ಇದರ ನೋವಿಗೆ ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು ವೃಶ್ಚಿಕ ರಾಶಿಯವರು. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆಯಷ್ಟು ಲವಣ ಅಂದರೆ ಉಪ್ಪು, ಒಂದು ಚಿಟಿಕೆಯಷ್ಟು ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕಾಗಲಿ ಅಥವಾ ನೀರಲ್ಲಾಗಲಿ ಹಾಕೋದ್ರಿಂದ ಇವತ್ತು ಬರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಹುಡುಕೊಳ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಅನುಕೂಲ ಆಗಬೇಕಾದ್ರೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು, ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸುವ. ಖಂಡಿತ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಜಾತಕದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಇವತ್ತು ಯಾರೆಲ್ಲ ಧನುರಾಶಿಯಲ್ಲಿದ್ದೀರಿ ತಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಭಾಗ ದೂರ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇಲ್ಲಿ ನಾನು ಎಂಬತಕ್ಕಂಥ ಮದಮಾತ್ಸರ್ಯ ನಿಮ್ಮ ರಾಶಿಯಲ್ಲೂ ಜಾಸ್ತಿ ಇದೆ. ಹಾಗಾಗಿ ಮನಸ್ಸನ್ನು ಸಾಧ್ಯವಾದಷ್ಟು ತಿಳಿಯಾಗಿಟ್ಕೊಳ್ಬೇಕು. ಯಾವುದೇ ಒಂದು ಕೆಲಸವಾದರೂ ಸಹಿತ ಧರ್ಮ ಮಾರ್ಗದಲ್ಲಿ ನಡೀಬೇಕು. ಧರ್ಮ ಮಾರ್ಗದಲ್ಲಿ ಹಾಕುವ ಹೆಜ್ಜೆ ಯಾವತ್ತಿಗೂ ಲಾಭವೇ. ಆದರೆ ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇದೆಯಲ್ಲ, ಅದು ಯಾವತ್ತಿಗೂ ಕೆಟ್ಟದ್ದನ್ಸುತ್ತೆ. ಅದರಿಂದ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಿರುತ್ತೆ. ಮನುಷ್ಯ ತಾನು ಬದುಕಬೇಕಾದ್ದು ಎಲ್ಲರಂತೆ ತಾನು ಬದುಕಬೇಕು. ಅದನ್ನು ಹೊರತುಪಡಿಸಿ ಪ್ರತ್ಯೇಕವಾದಂಥ ಒಂದು ಮಾರ್ಗವನ್ನು ನಾವು ಅನುಸರಿಸಿದ್ದೆ ಆದರೆ ಆ ಮಾರ್ಗದಲ್ಲಿರ್ತಕ್ಕಂಥ ಕಲ್ಲು ಮುಳ್ಳು ಮೊದಲು ಚುಚ್ಚೋದು ನಮಗೆ ಆಗುತ್ತೆ. ಹಾಗಾಗಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆ ತನಕ ಬಹಳ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವೂ ಸಹಿತ ಅರ್ಥಗರ್ಭಿತವಾಗಿರುತ್ತೆ. ಅದರಲ್ಲೂ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಕೋರ್ಟು ಕಚೇರಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ನ್ಯಾಯಸ್ಥಾನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಒಂದು ಹೆಜ್ಜೆ ಮುಂದೆ ಹಾಕಿ ಲಾಭವನ್ನು ಗಳಿಸಬಹುದು. ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಪ್ರಯಾಣ ಕಾಲದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಇರಲಿ. ಎಲ್ಲನೂ ದೂರಭಾರ ಪ್ರಯಾಣ ಹೊರಡಬೇಕಾದ್ರೆ ಅಥವಾ ನೀವು ಪ್ರಯಾಣ ಹೊರಡುವಂಥ ಕಾಲ ನಿಮಗೆ ನಿಗದಿ ಆಗದಿರ ಆ ಸಮಯದಲ್ಲಿ ನಿಗದಿ ಆಗಿದ್ದರೆ ನೀವು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಇವತ್ತು ಪ್ರಯಾಣ ಹೊರಡತಕ್ಕಂಥದ್ದು ಬೇಕಾ ಬೇಡೋ ಎಂಬತಕ್ಕಂಥ ಚಿಂತನೆ ಮಾಡಿ ತದನಂತರ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಮನಸ್ಸು ಬಹಳಷ್ಟು ಚಂಚಲತೆಯಿಂದಿರುತ್ತೆ. ಮಾಡುವಂಥ ಕಾಯಕ ಯಾವುದೂ ಅರ್ಥಗರ್ಭಿತವಾಗಿ ಸಿದ್ಧಿ ಆಗುವಂಥದ್ದಲ್ಲ. ನಿಮ್ಮ ಶ್ರಮ ಎಷ್ಟೇ ಹಾಕಿದ್ರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದು ಈ ಸಮಯದಲ್ಲಿ ಅಷ್ಟು ಸರಿಯಲ್ಲ. ಆದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಅಥವಾ ಹನುಮನ ಆರಾಧನೆಯಿಂದ ಮಹಾವಿಷ್ಣು ಪ್ರಾರ್ಥನೆಯಿಂದ ಒಂದಿಷ್ಟು ಒಳಿತನ್ನು ಕಾಣಬಹುದು. ಆದರೂ ಇವತ್ತು ಮಕರ ಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ 3 ಗಂಟೆವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. 3ರವರೆಗೂ ಇರತಕ್ಕಂಥ ಭವಿಷ್ಯತ್ತು ಬೇರೆ, 3ರ ನಂತರ ಆಗುವಂತಹ ಭವಿಷ್ಯತ್ತು ಬೇರೆ. ಏನೇ ಆದರೂ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಗೋಧೂಳಿ ಲಗ್ನ, ಗೋವುಗಳು ಮನೆಗೆ ಬರುವಂಥ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ದೇವತಾರಾಧನೆ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ.
ಇದರ ಜೊತೆಗೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ಮಾಡಬೇಕಾದ್ದು ನಿಮ್ಮ ಅಂಗೈಯಲ್ಲಿ ಒಂದು ಅರ್ಧ ಸ್ಪೂನ್ ಹಾಲು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಆ ಹಾಲನ್ನು ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಳ್ಳಿ. ಅದಾದ ನಂತರ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿರುತ್ತೆ. ಇದು ಮಕರ ರಾಶಿಯವರು ಮಾಡಲೇಬೇಕಾದಂಥ ಕೆಲಸ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ರಾಹು ಕೇತುಗಳಿಂದ ಆಗುವಂಥ ದೋಷ, ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇದೆ. ಸರಿಯಾದಂಥ ಸ್ಥಾನಮಾನದಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಆಗದಿರೋ ಇರ್ತಕ್ಕಂಥದ್ದು. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಆಗುವಂಥದ್ದು. ಏನೇ ಆದರೂ ಇವತ್ತು ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಇದೇ ಪ್ರಕಾರ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ಆಡುವ ಮಾತಾಗಲಿ, ಮಾತಾಡುವ ಕೆಲಸ ಆಗಲಿ, ಅಥವಾ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರು ನಿಮ್ಮ ಅಭಿವೃದ್ಧಿ ಕಡೆ ಚಿಂತನೆ ಮಾಡುವಾಗ ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಪ್ರತಿಯೊಂದು ವಿಧಿವಿಧಾನದಲ್ಲೂ ಒಂದನ್ನು 2 ಸತಿ ಆಲೋಚನೆ ಮಾಡೋ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಬೇಕು, ಇದು ಸರಿಯೋ ತಪ್ಪೋ ಅಂತಕ್ಕಂಥದ್ದನ್ನು. ಸರಿಯಾದ ದಾರಿ ನಿಮಗನ್ಸಿದ್ರೂ ನೀವು ಹಾಕುವ ಹೆಜ್ಜೆಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ದಾರಿ ಆಗುವಂಥದ್ದು, ತಪ್ಪು ಹೆಜ್ಜೆಯನ್ನು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಆತ್ಮೀಯರು, ಕುಲಬಾಂಧವರು, ಅಥವಾ ನಿಮ್ಮ ಸ್ನೇಹಿತರು, ಅಥವಾ ನಿಮ್ಮ ಮೇಲಧಿಕಾರಿಗಳು, ಇವರು ಆಡುವ ಮಾತು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಇದರ ಮಧ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರ ಏನೇ ಮಾಡಬೇಕಾದ್ರೂ ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಭಾಳ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಈ ಸಮಯದಲ್ಲಿ ನೀವು ಮಾಡಿದ್ದೇ ಆದರೆ ಮಾಡುವಂಥ ಕೆಲಸ ಪರಿಪೂರ್ತಿ ಇಲ್ಲದಿರ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ. ಇದಕ್ಕೆ ಪರಿಹಾರ ಮಾರ್ಗವಾಗಿ ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡುವಾಗ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಕಂಡ್ರೆ ಆ ಅಶ್ವತ್ಥ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂಥ ಪಕ್ಷಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ನೀವು ಹೊರಟ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಒಂದಿಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೂತನವಾದಂತಹ ವಸ್ತ್ರವಾಗಲಿ, ವಸ್ತುಗಳಾಗಲಿ, ಅಥವಾ ಯಾವುದಾದ್ರೂ ಒಂದರ ಮೇಲೆ ಹಣಕಾಸನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣತಕ್ಕಂಥದ್ದಾಗಲಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಕುಲಬಾಂಧವರು, ನಿಮ್ಮ ಆತ್ಮೀಯರು, ಸ್ನೇಹಿತರೊಂದಿಗೆ ಕೂತು ವ್ಯವಹಾರವನ್ನು ಮುಂದುವರಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಸಹಿತ ನಿಮ್ಮ ಅದೃಷ್ಟದಲ್ಲಿದೆ. ಇದರ ಜೊತೆಗೆ ನೀವು ಮಾಡುವಂಥ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಒಂದಷ್ಟು ಮೂಕ ಪ್ರಾಣಿಗಳಿಗೆ, ಮಾತು ಬರೆದಿದ್ದಂಥ ಪಕ್ಷಿಗಳು, ಪ್ರಾಣಿಗಳು ಸಾಕಷ್ಟು ಇದೆ. ಅಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಬೇಕು. ಸ್ವಚ್ಛಂದವಾಗಿ ಹಾರುವಂಥ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ಶಕ್ತಿಯಾನುಸಾರ 4 ಜನಕ್ಕೆ ಸಹಾಯವಾಗುವಂಥ ರೀತಿ ನಿಮ್ಮ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಭಗವಂತ ನಿಮ್ಮ ಹಿಂದೆ ಇದ್ದು ಎಲ್ಲವನ್ನೂ ಸಿದ್ಧ ನಡೆಸ್ತಾನೆ. ಇದರ ಮಧ್ಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದಂಥ ನಿರ್ಣಯ, ಇವತ್ತು ಮಧ್ಯಾಹ್ನ ರಾಹುಕಾಲ ಸನ್ನಿವೇಶ, ಅಂದರೆ ಶುಭ ಮಂಗಳವಾರ ರಾಹುಕಾಲ ಮಾಧ್ಯಾಹ್ನಿಕ ಇರೋದರಿಂದ ರಾಹುಕಾಲದಲ್ಲಿ ಸಾಧ್ಯವಾದರೆ 3 ಚಿಟಿಕೆಯಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಎಂತಹ ಸಂಕಷ್ಟಗಳಾದರೂ ಆ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಏನಪ್ಪಾ ವಿಶೇಷ? ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳು ನಿಜಕ್ಕೂ ಸಾಕಷ್ಟು ವಿಶೇಷತೆಗಳನ್ನೇ ತಗೊಂಡು ಬಂದಿದ್ದಾರೆ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ವತಿಯಿಂದ ಈ ಬಾರಿ 2ನೆಯ ವಿಶ್ವ ಕನ್ನಡ ಹಬ್ಬವನ್ನು ಸಿಂಗಾಪುರ್ನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳನ್ನು ಆಗಮಿಸಲಾಗಿ ಅಂದರೆ ಕಾರ್ಯಕ್ರಮಕ್ಕೆ ಕರೀಲಿಕ್ಕಾಗಿ ಬಂದಿರತಕ್ಕಂಥವ್ರು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರಾದ ಟಿ ಶಿವಕುಮಾರ್ ನಾಗರನವಿಲೇರವರು ಮತ್ತು ಅವರ ಜೊತೆ ಆಗಮಿಸಿದ್ದಾರೆ ಪ್ರೆಸ್ಟೀಜ್ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಪ್ರಸನ್ನರವರು ಮತ್ತು ಕರ್ನಾಟಕ ಚಿತ್ರರಂಗದ ಖ್ಯಾತ ನಟಿರವರಾದ ರೂಪಿಕಾರವರು ಮತ್ತು ಮಹೇಶ್ ರವರು, ಕಿಶೋರ್ ಕುಮಾರ್ ರವರು ಮತ್ತು ಗಂಗರಾಜಮ್ಮನವರವರು. ಇವರೆಲ್ಲರೂ ಕೂಡ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಇವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶಿವಕುಮಾರ್ ನಾಗರನವಿಲೇರವರು ಕಳೆದ ಬಾರಿ ದುಬೈ ಕರ್ಕೊಂಡೋದ್ರು. ದುಬೈ ಕರ್ಕೊಂಡೋಗಿ ದುಬೈಯಲ್ಲಿ ಕನ್ನಡದ ಹಬ್ಬವನ್ನು ಬಹಳ ಅತ್ಯುತ್ತಮವಾಗಿ ವಿಶೇಷವಾಗಿ ಆಚರಣೆ ಮಾಡಿದ್ರು. ಹೌದು, ದುಬೈಯಲ್ಲಿ ನಡೆದಂತಹ ಆ ಉತ್ಸವ, ಕನ್ನಡದ ಉತ್ಸವ, ಕನ್ನಡದ ತೇರನ್ನು ಕರ್ನಾಟಕದಿಂದ ದುಬೈ ತನಕ ತೇರನ್ನು ಎಳೆಯುವಂತಹ ಕಾಯಕವನ್ನು ಮಾಡಿದ್ದು, ಆ ಒಂದು ಹೆಗ್ಗಳಿಕೆ, ಆ ಕೀರ್ತಿ ನಮ್ಮ ಶಿವಕುಮಾರ್ ನಾಗರನವಿಲೇರವರು. ರಾಜ್ಯದಲ್ಲಿ ಕರ್ನಾಟಕದ ಹಬ್ಬವನ್ನು, ಕನ್ನಡದ ಹಬ್ಬವನ್ನು ಮಾಡಬೇಕಾದ್ರೆ 180 ಸಮಸ್ಯೆಗಳಿರ್ತವೆ ರಾಜ್ಯದಲ್ಲಿ, ಇದೇ ಕರ್ನಾಟಕದಲ್ಲಿ. ಅಂತಹದರಲ್ಲಿ ಕರ್ನಾಟಕವನ್ನು ದಾಟಿ
ವಿಮಾನದಲ್ಲಿ ಹತ್ತಿ ದುಬೈಯಲ್ಲಿ ಇಳಿದು ಅಲ್ಲಿನ ಒಂದು ಪರಿಸ್ಥಿತಿ, ಅಲ್ಲಿನ ಒಂದಷ್ಟು ಕಟ್ಟುಪಾಡುಗಳಿಗೆ ಬದ್ಧರಾಗಿದ್ದು ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಇನ್ನೂ ಕಷ್ಟ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಮಹಾರಾಜರು ಸಹಿತ ಆಗಮಿಸಿದ್ರು, ಯದುವೀರವರು. ಅದು ಇನ್ನಷ್ಟು ಸಂತೋಷ ಪಡ್ತಕ್ಕಂಥ ವಿಚಾರ. ಆದರೆ ಕನ್ನಡದ ಕಂಪನ್ನು, ಕನ್ನಡದ ಒಂದು ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತಗಳನ್ನು ರಾಜ್ಯ ದೇಶವಲ್ಲದಿರ ವಿದೇಶಗಳಲ್ಲೂ ಸಹಿತ ಹಾರಿಸುವಂಥ ಆ ಬಾವುಟ, ಅದು ಆನಂದವೇ ಸರಿ. ಈ ಕಾಯಕ ಯಾರೇ ಮಾಡಿದ್ರು ಅವ್ರನ್ನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಹಾಗೂ ನಮ್ಮ ಜೀ ಕನ್ನಡ ಅವರಿಗೆ ಸದಾಕಾಲ ಸನ್ಮಾನಿಸುತ್ತೆ, ಗೌರವಿಸುತ್ತೆ. ಇವತ್ತು ಇವರು ನನಗೆ ತಂದಿರತಕ್ಕಂಥ ಈ ಹಾರ, ಶಾಲು ಎಲ್ಲ ನಮ್ಮ ಶಿವಕುಮಾರ್ಗೆ ಹಾಕ್ಬಿಡೋದೇ ಕರೆಕ್ಟ್ ಏನೋ ಅಂತ ನನಗೆ ಅನ್ಸುತ್ತೆ. ಯಾಕೆಂದರೆ ಬಹಳ ಉತ್ತಮವಾದಂಥ ಕಾಯಕ. ಇನ್ನು ಇದ್ರ ಜೊತೆ ಕೈ ಜೋಡಿಸಿರ್ತಕ್ಕಂತಹ ನಮ್ಮ ವೈದ್ಯ ಲೋಕದಲ್ಲೇ ಹೆಸರು ಮಾಡಿರ್ತಕ್ಕಂತಹ ನಮ್ಮ ವೈದ್ಯರು ಪ್ರಸನ್ನರವರು ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಒಂಥರ ಫೇಸಲ್ಲೇ ಇದೆ, ಚಾರ್ಮ್ ಇದೆ. ಯಾರೊಬ್ಬರನ್ನಾದರೂ ಸಹಿತ ಹಸನ್ಮುಖಿಯಾಗಿ, ಡಾಕ್ಟ್ರು ಮುಖ್ಯವಾಗಿರ್ಬೇಕಾದ್ದು ಡಾಕ್ಟರ್ ಲಕ್ಷಣಗಳು ನಂಗೆ ತಿಳಿದ ಮಟ್ಟಿಗೆ ಹಸನ್ಮುಖಿತನ, ನಗುಮುಖ, ಅದು ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇರೋದ್ರಿಂದ ನಿಮ್ಮ ಮುಂದೆ ವೈದ್ಯರು ಯಾರೇ ರೋಗಿಗಳು ಬಂದರೂ ಅವ್ರನ್ನ ಬೇಗ ನೀವು ಗುಣಪಡಿಸ್ತೀರಿ. ಒಳ್ಳೇದಾಗಲಿ. ಇನ್ನು ರೂಪಿಕಾ ಬಗ್ಗೆ ಮಾತಾಡೋಂಗಿಲ್ಲ. ಆಕೆ ಬಾಲ್ಯದಿಂದಲೂ ಸಹಿತ ಈ ನಟನೆಯಲ್ಲಿ ನಟ ಶಾರದೆ, ಆ ತಾಯಿ ಶಾರದೆ ಅನುಗ್ರಹ ಪಡೆದಿರೋದ್ರಿಂದ ನಿಮ್ಮಲ್ಲಿ ಇನ್ನಷ್ಟು ವಿಶೇಷವಾದಂಥ ಜ್ಞಾನ ಆಗಲಿ, ತಾಯಿ ಶಾರದೆ ಅನುಗ್ರಹ ಇರಲಿ. ರಾಜ್ಯಕ್ಕೆ, ಹೊರ ರಾಜ್ಯಕ್ಕೆ, ದೇಶಕ್ಕೆ ಪರಿಚಯಿಸಿದಂತಹ ಒಂದು ರೋಬೋ ಅಂದರೆ ಆ ರೋಬೋ ನಮ್ಮ ಕಿಶೋರ್ ಕುಮಾರ್. ನನಗೊಂದು ರೋಬೋ ಮಾಡ್ಕೊಡ್ತೀನಿ ಅಂತ ಯಾರು ಇನ್ನೂ ಮಾಡಿಲ್ಲ. ಇರ್ಲಿ, ಯಾಕಂದ್ರೆ ದುಬೈಗೆ ಹೋಗಿ ಮುಂಚೆ ಹೇಳಿದ್ರು ರೋಬೋ ನಿಮಗೂ ಆಶ್ರಮಕ್ಕೊಂದು ಕಳಿಸ್ತೀನಿ ಅಂತ. ಈಗ ತಿರುಗಿ ಸಿಂಗಾಪುರ್, ನೆಕ್ಸ್ಟ್ ಇನ್ಯಾವ್ದಾರೋ, ಎಲ್ಲಿ ನೆಕ್ಸ್ಟು ಇರಲಿ ನೋಡೋಣ. ಇನ್ನು ಅವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನಾನು ಹಿಂದಿರೋಂಥ ಅವರು, ಇವ್ರ ಹೆಸರು ಮಹೇಶ್ ಅಂತ ಹೇಳಿ. ಮಹೇಶು ಚಿಕ್ಕದಾಗಿ ನೋಡ್ಲಿಕ್ಕೆ ಸಣ್ಣಗಿದ್ದಾರೆ, ಅದರಿಂದ ಮಹೇಶು ಆನಂದ. ಇರಲಿ, ಒಳ್ಳೇದಾಗ್ಲಿ. ತಾಯಿ ನಿಮ್ಮ ಹೆಸರಮ್ಮ? ಗಂಗರಾಜಮ್ಮ. ಒಳ್ಳೇದಾಗ್ಲಿ. ಒಳ್ಳೆ ಕಾಯಕಕ್ಕೆ ಬಂದಿದ್ರಿಂದ, ಒಳ್ಳೆ ಕೆಲಸಕ್ಕೆ ಬಂದಿದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ಹಾರಿಸ್ತೀನಿ. ತುಂಬ ಸಂತೋಷ. ಕೊಡಿ ಶಾಲುನ. ಅಮ್ಮ ನಮಸ್ತೆ. ಲಾಂಛನನೇ ಭಾಳ ಆನಂದ. ಸಮಯ ಬೇರೆ ಓಡ್ತಾನೆ ಇರುತ್ತೆ, ಆ ಮುಳ್ಳು ನಿಲ್ಸಕ್ಕಾಗಲ್ಲ. ಮಾತಾಡಿ ನೀವು ಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಗುರೂಜಿಯವರ ಪಾದಾರಕ್ಕೆ ವಂದಿಸುತ್ತಾ, ಮತ್ತು ಶ್ರೀನಿವಾಸ್ ಗುರೂಜಿಯವರಿಗೆ ವಂದಿಸುತ್ತಾ, ನಾವು ಇವತ್ತು ಬಂದಿರೋ ಉದ್ದೇಶ, ನಾವು ಮೊದಲನೇ ವಿಶ್ವ ಕನ್ನಡ ಹಬ್ಬವನ್ನು ದುಬೈನಲ್ಲಿ ಮಾಡಿದೋ. ಇದಕ್ಕೆ ಆಶೀರ್ವಾದ ನಮ್ಮ ಆನಂದ್ ಗುರೂಜಿಯವರು. ನಾವು ಆವಾಗ ನಾನು ಹೆಜ್ಜೆ ಇಟ್ಟಾಗೂ ಕೂಡ, ನಮ್ಮ ಇಡೀ ತಂಡ ಹೆಜ್ಜೆ ಇಟ್ಟಾಗೂ ಕೂಡ ಗುರೂಜಿಯವರು ಹೇಳಿದ್ರು, ನಾನಿದ್ದೀನಿ, ನೀವು ಮಾಡಿ ಅಂತ ಹೇಳಿದ್ರು. ಅದೇ ಥರ ನಾವು ದುಬೈನಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದವು ಕೂಡ ನಮ್ಮ ಗುರೂಜಿಯವರು ಬಹಳ ಶಾಂತವಾಗಿ ಆರಾಮಾಗಿದ್ದರು. ನಮಗೆ ಗಾಬರಿ ಇತ್ತು. ನಾನು ಗುರೂಜಿಯವ್ರ ಹತ್ರ ಹೋಗಿ ಕೇಳ್ಕೊಂಡೆ, ಗುರೂಜಿ ಏನೋ ಕೆಲವೆಲ್ಲ ಸಮಸ್ಯೆಗಳಾಗ್ತಾಯಿದೆ, ಇದು ನಾವು ಹೇಗೆ ಸಕ್ಸಸ್ ಮಾಡ್ತೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಗುರೂಜಿಯವರು ಒಂದೇ ಒಂದು ಮಾತು ಹೇಳಿದ್ರು, ಕನ್ನಡದ ಕೆಲಸ ಮಾಡ್ತಾಯಿದ್ರೆ ನೀವು ಮಾಡಿ ಶಿವಕುಮಾರ್, ನಾನು ನಿಮ್ಮ ಜೊತೆಲಿದ್ದೀನಿ, ಏನೂ ಆಗಲ್ಲ, ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ. ಅದೇ ಥರ ನಮ್ಮ ಗುರೂಜಿಯವರ ಆಶೀರ್ವಾದದಿಂದ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಮತ್ತು ಇವಾಗ ನಾವು ಸಿಂಗಪೂರ್ನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು, 2ನೇ ವಿಶ್ವ ಕನ್ನಡ ಹಬ್ಬವನ್ನು ಮಾಡೋದಕ್ಕೆ ಹೊರಟಿದ್ವಿ. ಅದರಲ್ಲೂ ನಮ್ಮ ಸೋಮಶೇಖರ್ ಅವರು ಮಹಾನ್ ಜ್ಞಾನಿಗಳವರು. ಹೌದು ಗುರುಜಿ. ಅವರು ರಿಟೈರ್ಡ್ ಡಿ ಸಿ ಆದ್ರೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಒಲವು, ಆ ಕಂಪು, ಆ ವಿಶೇಷವಾದಂಥ ನುಡಿಗಳು, ಹಬ್ಬ, ಆ ತಾಯಿ ಶಾರದೆ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಬೇಕು. ಹೌದು. ಈಗ ಸಿಂಗಪುರ್ ಪ್ರಯಾಣ ಯಾವಾಗಿದೆ? ಸಮಯ ಮೀರ್ತಾ ಇದೆ. ಇದನ್ನು ಮತ್ತೊಂದು ಸತಿ ನಾವು ತಗೊಳ್ಬೇಕಾದಂಥ ಸಮಯ ಎದುರಾಗುತ್ತೆ ಏನೋ. ಇರಲಿ, ಇನ್ನೊಮ್ಮೆ ನಿಮಗೆ ಆ ಸುವರ್ಣಾವಕಾಶ ಸಿಗಲಿ. ನಮ್ಮ ಈ ಜೀ ಕನ್ನಡದ ವತಿಯಿಂದ ಯಾವತ್ತೂ ನಿಮಗೆ ಈ ನಮ್ಮ ಜೀ ಕನ್ನಡದ ಮನೆ ಬಾಗಿಲು ತೆಗೆದಿರುತ್ತೆ. ಬನ್ನಿ, ಒಳ್ಳೆಯದಾಗಲಿ, ಶುಭವಾಗಲಿ.